ದರ್ಶನ್ ಹೀರೋ ಆಗಿ ಎಂಟ್ರಿ, ನಾನು ಎಡಿಟರ್ ಆಗಿ ಎಂಟ್ರಿ. ನೋಡಿ, ಒಂದು ಸಿನಿಮಾಗೆ ಎಂಟ್ರಿ ಆಗ್ಬೇಕಾದ್ರೆ ಎಲ್ಲ ಗಾಂಧಿನಗರ್ ಬರಬೇಕು. ಗಾಂಧಿನಗರ್ ಬರಬೇಕು ಅಂದ್ರೆ ಮೆಜೆಸ್ಟಿಕ್ ಬರಬೇಕು. ನನ್ನ ಎಂಟ್ರಿನೂ ಮೆಜೆಸ್ಟಿಕ್ ಆಯ್ತು. ಅವ್ರ ಮಗನ ನೀನು ಸರ್, ಅವ್ರ ಮಗ ಅಂತ ಕೆಲಸ ಕೊಡಬೇಡಿ ಸರ್, ನಾನು ಕೆಲಸ ಮಾಡ್ತೀನಿ, ಇಷ್ಟು ವರ್ಷ ಕಲ್ತಿದ್ದೀನಿ ಕೆಲಸನ, ಇನ್ನೂ ಕಲಿಯೋದು ಭಾಳಷ್ಟಿದೆ, ನಾನು ಒಂದು ಸಿನಿಮಾ ಮಾಡಬಲ್ಲೆ. ಈಗ ಅಂದ್ರೆ ಒಂದು ಇನ್ಸ್ಟೆಂಟ್ ತರ 2 minutes ನೂಡಲ್ಸ್ ಅಂತಾರಲ್ಲ, ಆ ತರ ಹೌ ಟು ಬಿಕಮ್ ಎಡಿಟರ್ ಇನ್ ಯೂಟ್ಯೂಬ್, ಹೌ ಟು ಬಿಕಮ್ ಎ ಡೈರೆಕ್ಟರ್ ಅಂತ ಬಂದ್ಬಿಡುತ್ತೆ. ಒಂದು ಸಿನಿಮಾ ಪೂರ ತಯಾರಿ ಆಗದೆ ಒಂದು ಎಡಿಟಿಂಗ್ ಟೇಬಲ್ ಅಲ್ಲಿ. ದಿ ಸೆಕೆಂಡ್ ಡೈರೆಕ್ಟರ್ ಆಫ್ ಎ ಸಿನಿಮಾ ಅಂದ್ರೆ ಎಡಿಟರ್. ಅದು ಯಾಕೆ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ? ಬರೀ ಕಟ್ ಅಂಡ್ ಪೇಸ್ಟ್ ಅಷ್ಟೇನಾ ಎಡಿಟಿಂಗ್ ಅಂದ್ರೆ? ನನಗೆ ಒಂದು ಕೆಲಸ ಮಾಡು, ಹೆಂಗಿದ್ರು ಎಡಿಟಿಂಗು ಇದೆಲ್ಲ ಮಾಡ್ತೀಯ, ಇಂಡಸ್ಟ್ರಿಯಲ್ಲಿ ಎಷ್ಟು ವರ್ಷ ಇದೆ, ನೀನೇ ಮಾಡ್ಬಿಡೋ ಡೈರೆಕ್ಷನು ಅಂದ. ಆಗ ಅನ್ಕಡೆ ರೋಗಿ ಬಯಸಿದ ಅಲ್ಲ ನಾನು, ಹೌದಾ ಮಗ, ಬೇಡ ಮಗ, ಅದು ಇದು ಅಂದೆ. ಮಾಡೋ ಅಂದ. ಈ ಸಡನ್ ಆಗಿ ಹೂ ಅನ್ನಂಗೆ ಇಲ್ವಲ್ಲ. ಹೌದಾ, ಆಯ್ತು ಮಗ, ಆಯ್ತು ಕಣ, ಮಾಡ್ತೀನಿ ಅಂದ್ಬಿಟ್ಟು ಆವಾಗ ಹಾರ್ಟ್ ಬೀಟ್ಸ್ ಅನ್ನೋದು ಒಂದು ಖರ್ಚು ಮಾಡಿ ಬಿಗ್ ಸ್ಕ್ರೀನಲ್ಲಿ ಆ ಮ್ಯೂಸಿಕ್, ಆ ಸೌಂಡ್ ಎಫೆಕ್ಟು 5.1 ಮಾಡಿ 7.1 ಅಟ್ಮೋಸ್, ಡಾಲ್ಬಿ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟಿರ್ತಾರೆ. ಆಫ್ಟರ್ ಆಲ್ ಅದು ಮೊಬೈಲಲ್ಲಿ ಹಾಕೊಂಡು ನೋಡ್ರೆ ಏನು ಬರುತ್ತೆ? ಈ ಆ್ಯಕ್ಟಿಂಗ್ ಕೋರ್ಸು, ಎಡಿಟಿಂಗ್ ಕೋರ್ಸು, ಕ್ಯಾಮ್ರಾಮನ್ ಕೋರ್ಸು ಅಂತ ಇರುತ್ತೆ. ಆ ರೀತಿ ಈ ಪ್ರೊಡ್ಯೂಸರ್ನ ಕ್ಯಾಚ್ ಹಾಕೊಳ್ಳೋ ಕೋರ್ಸ್ ಏನಾದರೂ ಇದೆಯಾ? ಹೇಳಿಪ್ಪ, ಆ ಥರ ಏನಾದರೂ ಇದ್ರೆ ಹೇಳಿಪ್ಪ, ನನಗೆ ಗೊತ್ತಿಲ್ಲ ಹೆಂಗೆ ಅದು. ನಾನು ತುಂಬ ಜನಕ್ಕೆ ಅದನ್ನೇ ಹೇಳೋದು, ಕೆಲವೊಂದು ಕಡೆಲ್ಲ ತಿಳ್ಕೊಳ್ಳಿ, ಬನ್ನಿ, ಎಲ್ಲರೂ ವೆಲ್ಕಮ್ಮೇ. ಇಲ್ಲಿ ಯಾರಪ್ಪನ ಮನೆ ಆಸ್ತಿ ಅಲ್ಲ ಇಂಡಸ್ಟ್ರಿ, ಎಲ್ಲನೂ ವೆಲ್ಕಮ್ ಮಾಡುತ್ತೆ. ಕಲಾ ಸರಸ್ವತಿ ಎಲ್ಲನೂ ವೆಲ್ಕಮ್ ಮಾಡುತ್ತೆ. ಬಟ್ ನೀವು ಯಾವಾಗ ಒಂದು ಇದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಯಾವ ರೀತಿ ನೀವು ಕಲ್ತ್ಕೊಂಡು ತಿಳ್ಕೊಂಡು ಬಂದಾಗ ನೀವೂ ಚೆನ್ನಾಗಾಗ್ತೀರಾ, ನಿಮ್ಮ ಜೊತೆಯಲ್ಲಿ ಬಂದವರು ಯಾರು ಇರ್ತಾರೆ, ನಿಮ್ಮ ನಂಬ್ಕೊಂಡು ಕರ್ಕೊಂಡ್ ಬಂದಿರ್ತಾರಲ್ಲ ಅವ್ರಿಗೂ ಚೆನ್ನಾಗಾಗುತ್ತೆ. ನಮಸ್ಕಾರ, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ಅನ್ನೋ ಕನ್ಫ್ಯೂಷನ್, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ, ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸಮಸ್ಯೆಗಳೇ ಇರಲಿ, ಸವಾಲುಗಳೇ ಇರಲಿ, ಪದೇ ಪದೇ ಮಾತಾಡಬೇಕು, ಚರ್ಚೆ ಮಾಡಬೇಕು. ಆಗ ಸಮಸ್ಯೆಗಳಿಗೆ ಸಮಾಧಾನ ಸಿಗುತ್ತೆ, ಪರಿಹಾರನೂ ಸಿಗುತ್ತೆ. ಯಾಕೆಂದ್ರೆ ಐ ಬಿಲೀವ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್. ಸೊ ವೆಲ್ಕಮ್ ಟು ಮೈ ಶೋ ಲೆಟ್ಸ್ ಟಾಕ್. ಲೆಟ್ಸ್ ಟಾಕ್ ನಲ್ಲಿ ಲೆಟ್ಸ್ ಟಾಕ್ ಅಂತ ಜಾಯ್ನ್ ಆಗಿರೋರು ಇವತ್ತು ಕನ್ನಡ ಚಿತ್ರರಂಗದ ಸುಪ್ರಸಿದ್ಧ ಖಳನಾಯಕರ ಪುತ್ರ, ಅಂದ್ರೆ ಸುಂದರಕೃಷ್ಣ ಅರಸ್ ರವರ ಪುತ್ರ ನಾಗೇಂದ್ರ ಅರಸ್. ಸುಂದರಕೃಷ್ಣ ಅರಸ್ ರವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಚಿರಪರಿಚಿತ ಹೆಸರು. ಅವರ ಒಂದು ವಾಯ್ಸ್ ಇರ್ಬೋದು, ಅವರ ಡೈಲಾಗ್ ಡೆಲಿವರಿ ಇರ್ಬೋದು, ಅವರ ಒಂದು ಮ್ಯಾನರಿಸಮ್ನ ಮೂಲಕ ಸೈಲೆಂಟ್ ಆಗಿ ಮಾತಾಡ್ತಾ ನಡುಕ ಹುಟ್ಟಿಸ್ತಾ ಇದ್ದಂಥ ಒಬ್ಬ ಅತ್ಯದ್ಭುತ ಖಳನಾಯಕ, ಕನ್ನಡ ಚಿತ್ರರಂಗದ ಪ್ರಾಣ ಅಂತಾನೆ ಹೇಳ್ಬೋದು. ಅವರ ಪುತ್ರ ನಾಗೇಂದ್ರ ಅರಸ್ ರವರು ಡೈರೆಕ್ಟರ್ ಕೂಡ, ಆಕ್ಟರ್, ಎಡಿಟರ್, ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರುವರು. ಅವರ ಒಂದು 30 ವರ್ಷದ ಜರ್ನಿ, ಆಗ ನೆಗೆಟಿವ್ ಇಂದ ನೋಡ್ಕೊಂಡು ಬಂದಿದ್ದಾರೆ. ತಂದೆಯ ಕಾಲದಿಂದಲೇ ಸಿನಿಮಾ ರಂಗದಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತು ಈಗಿನ ಡಿಜಿಟಲ್ ಯುಗ ಮತ್ತು ಈಗಿನ ಸಿನಿಮಾ ರಂಗದ ಸಿಚುವೇಶನ್, ಹಾಗೆಯೇ ಅವರ ಅನುಭವಗಳು, ಸೋಲಿರ್ಬೋದು, ಗೆಲುವಿರ್ಬೋದು, ಇವೆಲ್ಲವನ್ನ ಅವ್ರ ಜೊತೆನೆ ಮಾತಾಡ್ತಾ ಹೋಗ್ತೀನಿ. ಸೊ ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ಹೇಗಿದ್ದೀರಾ ಸರ್? ಸೂಪರ್, ನೀವೇ ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ ಸರ್. ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ FMC ನಲ್ಲಿ ಒಂದು ಮಾತಾಡೋಣ ಅಂತ ಕರೆದಾಗ ನೀವು ಬಂದಿದ್ದಕ್ಕೆ ಆಕ್ಚುಲಿ ನಮಗೆ ವಿ ಆರ್ ಹಾರ್ಟ್ಲಿ ವೆಲ್ಕಮ್ ಅಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ಯು. ಸರ್, ಏನ್ ಮಾಡ್ತಾ ಇದ್ದೀರಾ ಇವಾಗ? ಯಾವ ಸಿನಿಮಾ ಡೈರೆಕ್ಷನ್, ಆಕ್ಟಿಂಗ್, ಎಡಿಟಿಂಗ್? ಬಿಕಾಸ್ ಸಕ್ಸಸ್ಫುಲ್ ಡೈರೆಕ್ಟರ್, ಒಂದು ಟಾಪ್ ಸಿನಿಮಾಗಳಿಗೆ ಎಡಿಟ್ ಮಾಡಿದವರು, ಆಕ್ಟರ್ ಕೂಡ, ಬ್ಯಾಕ್ ಗ್ರೌಂಡ್ ಫ್ರಮ್ ಒಂದು ಆಕ್ಟಿಂಗ್ ಫ್ಯಾಮಿಲಿ. ಸೊ ಏನ್ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್? ಈಗ ಪ್ರೆಸೆಂಟ್ ಆಕ್ಟ್ ಮಾಡ್ತಾ ಇದ್ದೀನಿ, ಒಂದಷ್ಟು ಸಿನಿಮಾಗಳು, ಆಮೇಲೆ ಸೀರಿಯಲ್ದು ಹೇಳಿದ್ದೆ. ಬೇಸಿಕಲಿ ಎಡಿಟರು. ಎಡಿಟಿಂಗ್ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ಸ್ ಜಾಸ್ತಿ. ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಅನ್ನೋಗಿನ ಅಫ್ಕೋರ್ಸ್ ಕಾಂಪಿಟೇಷನ್ ಬರಬೇಕು, ನಾವು ಆ ಕಾಲದಲ್ಲೇ ಎಳ್ದಿರೋದು. ಅಂದ್ರೆ
ದಿ ವೇ ದೇ ಅಪ್ರೋಚ್ ಫಾರ್ ದಿ ಟೆಕ್ನಿಷಿಯನ್ಸ್ ಇದೆಯಲ್ಲ, ಅದು ಎಲ್ಲೋ ಈಗಿನ ಪೀಳಿಗೆಗೆ ಅದು ಎಡಿಟ್ ಇಸ್ ಎ ಆರ್ಟ್ ಅನ್ನೋದಲ್ಲದೆ ಎಡಿಟ್ ಇಸ್ ಓನ್ಲಿ ಕಟ್ ಅಂಡ್ ಪೇಸ್ಟ್ ಅನ್ನೋ ಥರದಲ್ಲಿ ಆ ರೀತಿ ಅನ್ಕೊಂಡು ಯಾಕೆ ಇಷ್ಟು ಕೊಡ್ಬೇಕು ಇವ್ರಿಗೆ ಅದು ಇದು ಅನ್ನೋ ತರ ಬರುತ್ತೆ. ಹಾಗಾಗಿ ನಾವು ಕಲ್ತ್ಕೊಂಡು ಬಂದಿದ್ದು ಬೇಸಿಕ್ ಇಂದ ಸೆಲ್ಯುಲಾಯ್ಡ್ ಇಂದ ನೋಡ್ಕೊಂಡು ಬಂದಿರೋದ್ರಲ್ಲಿ ನಾವು ಆ ಒಂಥರ ಪರಿಪಕ್ವವಾಗಿ ಯಾವ ಫಾರ್ಮೆಟ್ ಅಲ್ಲಿ ಯಾವ ಸೀನ್ ಯಾವ ರೀತಿ ಎಷ್ಟು ಪೇಸಲ್ಲಿ ಇಡಬೇಕು ಅದು ನಾವು ಕಲ್ತಿರ್ತೀವಿ. ಅದನ್ನ ನಾವು ಒಂದು ಸೀನ್ ಅಂದ್ರೆ ಈ ರೀತಿ ಎಲಾಬ್ರೇಟ್ ಮಾಡಬೇಕು, ಈ ರೀತಿ ಕ್ರಿಸ್ಪ್ ಮಾಡಬೇಕು, ಈ ರೀತಿ ಒಂದು ಸೀನ್ ಡಿಪೆಂಡ್ ಅಲ್ಲೇ ಹೋಗ್ತೀವಿ. ಆವಾಗ ಈಗೇನಾಗುತ್ತೆ, ಮಾಡ್ತಾರೆ ಹೊಸಬ್ರು ಬರ್ತಾರೆ, ರಿಯಲಿ ವೆಲ್ಕಮ್ ಅವ್ರಿಗೆ. ಬಟ್ ಪರಿಪಕ್ವವಾಗಿ ತಿಳ್ಕೊಂಡು ಮಾಡ್ಕೊಂಡು ಬಂದ್ರೆ ಉತ್ತಮ. ಅದ್ರಲ್ಲಿ ಕೆಲವರು ಈ ಕಳಪರಿ ವ್ಯಾಪಾರ ತರ ಕೇಳ್ತಾರೆ. ಹಾಗಾಗಿ ಇಲ್ಲ ಸರ್ ಆಗಲ್ಲ ಪ್ಲೀಸ್ ಸರ್ ಅಂತ ಅನ್ಕೊಂಡು ಹಂಗೆ ಈ ಕಡೆ ಸ್ವಿಚ್ ಆನ್ ಆಗ್ಬಿಟ್ಟೆ ಆಕ್ಟಿಂಗ್. ಹಾಗಾಗಿ ಈಗ ಒಂದಷ್ಟು ಮೂವೀಸು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಕೊಂಡು ಹ್ಯಾಪಿ ಆಗಿದ್ದೀನಿ. ಸರ್ ಆಕ್ಚುಲಿ ಬೇಸಿಕಲಿ ನಿಮ್ದೊಂದು ಆಕ್ಟರ್ ಅಂದ್ರೆ ನಿಮ್ಮ ಫಾದರ್ ಒನ್ ಆಫ್ ದ ಸೈಲೆಂಟ್ ಆಗಿ ನಡುಕ ಹುಟ್ಟಿಸುವಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಅಂದ್ರೆ ಕನ್ನಡದಲ್ಲಿ ನೆಗೆಟಿವ್ ರೋಲ್ ಅಂತ ಹೇಳಿದ್ರೆ ವಜ್ರಮುನಿ ಅವರನ್ನ ಬಿಟ್ರೆ ನೆಕ್ಸ್ಟ್ ಬರೋ ಹೆಸರೇ ಸುಂದರ್ ಕೃಷ್ಣ ಸರ್. ಸೊ ಆ ಫ್ಯಾಮಿಲಿನಲ್ಲಿ ಅಂದ್ರೆ ಹುಟ್ಟಿದಾಗ್ಲೇ ಒಂದು ಫಿಲ್ಮಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀರಾ. ಸೊ ಹೇಗೆ ನಿಮಗೆ ಚಿತ್ರರಂಗಕ್ಕೆ ಎಂಟ್ರಿ ಆದಾಗ ನಿಮಗೆ ವೆಲ್ಕಮಿಂಗ್ ಹೇಗಿತ್ತು? ಅಂದ್ರೆ ಇಟ್ ವಾಸ್ ನಮ್ಗೆ ಆಗ್ಲೇ ಕೇಳಿದೆ ಬೆಡ್ ಆಫ್ ರೋಸಸ್ ಅಥವಾ ನೀವೇ ಒಂದು ಅಪ್ರೋಚ್ ಮಾಡ್ಕೊಂಡು ಹೋದ್ರಾ ಹೇಗೆ? ಬೆಡ್ ಆಫ್ ರೋಸಸ್ ತರ ಆಗಿಲ್ಲ, ಬ್ರೆಡ್ ಫಾರ್ ದಿ ಸ್ಟಮಕ್ ಅನ್ಕೊಂಡು ಫಾರ್ ಲಿವಿಂಗ್ ಅನ್ನೋ ತರ ಆಯ್ತು. ಅಂದ್ರೆ ಎಲ್ಲೂ ಅಷ್ಟೇ ಬಿಗಿನಿಂಗ್ ಇಂದ ನಮ್ಮ ತಂದೆ ಇರೋವರೆಗೂ ಒಂದು ಹೇಳ್ಕೊಟ್ಟಿದ್ರು, ಒಂಥರ ಈ ಸ್ವಾಭಿಮಾನದಲ್ಲಿ ಇರಬೇಕು ಈ ರೀತಿ. ಯಾಕಂದ್ರೆ ಅವ್ರೂ ಅದೇ ರೀತಿ ಬೆಳ್ಕೊಂಡು ಬಂದಿದ್ದು. ಯಾಕೆ ನೋಡ್ತಾ ಇರ್ತೀವಿ ನಾವು ಹೇಗೆ ಎನ್ವೈರ್ಮೆಂಟ್ ಫ್ಯಾಮಿಲಿಯಲ್ಲಿ ಮನೇಲಿ ಎನ್ವೈರ್ಮೆಂಟ್ ತಂದೆ ಆದವರು ಯಾವ ರೀತಿ ಇರ್ತಾರೆ ಅಂತ ನಾವು ಅದನ್ನ ಮಕ್ಕಳು ಕಲ್ತ್ಕೊಂಡು ಹೋಗ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಅದೇ ಬಂದ್ಬಿಡ್ತು. ಆಮೇಲೆ ನಾನು ಬೈ ಆಕ್ಸಿಡೆಂಟಲ್ಲಿ ಎಡಿಟಿಂಗ್ಗೆ ಹೋಗಿದ್ದು. ಯಾಕಂದ್ರೆ ನಾನು ಎಜುಕೇಶನ್ ಮಾಡ್ತಿದ್ದೆ, ಫಸ್ಟ್ PU. ನಾನು 10th ಇದ್ದಾಗ ನಮ್ಮ ತಂದೆ ತೀರ್ಕೊಂಡಿದ್ದು. ವಾಟ್ ನೆಕ್ಸ್ಟ್ ಅಂತ ಲೈಫಲ್ಲಿ ಕ್ವಶನ್ ಮಾರ್ಕ್ ಬಂದ್ಬಿಡ್ತು. ಆ ಕ್ವಶನ್ ಮಾರ್ಕ್ ಬಂದಾಗ ಓಕೆ ನೋಡೋಣ ಅಂದ್ಕೊಂಡು ಓದಿದೆ. ಆಮೇಲೆ 1 year ಆದಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡಿದ್ರೆ ಕಷ್ಟ ಆಗುತ್ತೆ. ನಮ್ಮ ಫ್ಯಾಮಿಲಿಗೂ 2 ತಮ್ಮಂದ್ರು ಇದ್ರು, ಅವ್ರಿಗೂ ಸರಿ ಓಕೆ ಲೆಟ್ ಮಿ ಜಾಯಿನ್ ಫಾರ್ ಎಡಿಟಿಂಗ್, ಸೇಫ್ ಆಗಿರುತ್ತೆ. ನಮ್ಮ ಚಿಕ್ಕಪ್ಪನೇ ಸುರೇಶ್ ಅರಸು, ಅಲ್ಲಿ ಸೇರ್ಕೊಂಡು ಅಟ್ಲೀಸ್ಟ್ ಒಂದೆಲ್ಲ ಒಂದು ಟರ್ನ್ ಸಿಗ್ಬೋದು. ಯಾಕಂದ್ರೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ನಾವು ಓದಿರೋ ಫಸ್ಟ್ PC ಯಾರು ಕೆಲಸ ಕೊಡ್ತಾರೆ, ಒಂದು ವಾಚ್ಮೆನೋ ಅಥವಾ ಇನ್ನೇನೋ ಒಂದು ಕೊಡ್ತಾರೆ, ಅದನ್ನಂತೂ ಮಾಡೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ಅದನ್ನ ಚೂಸ್ ಮಾಡ್ಕೊಂಡೆ. ಅಲ್ಲಿಂದ ಜರ್ನಿ. ಎಷ್ಟು ಜನ ಮಕ್ಕಳು ಅಂದ್ರೆ ನೀವು? 3 ಜನ. ಸೊ ನೀವು ದೊಡ್ಡ ಜವಾಬ್ದಾರಿ. ಓಕೆ, ಸೊ ನೀವು ಫಸ್ಟ್ ಎಡಿಟಿಂಗ್ ಕಲ್ತಿದ್ದು. ಸೊ ಅದಾದ್ಮೇಲೆ ಸ್ಟ್ರೈಟ್ ನೀವು ಎಡಿಟರ್ ಆದ್ರ ಅಥವಾ ಬೇರೆ ಏನಾದ್ರು ಮಾಡಿದ್ರ? ಇಲ್ಲ, 5 years ನಮ್ಮ ಚಿಕ್ಕಪ್ಪ ಹತ್ರ ಅಸಿಸ್ಟೆಂಟ್ ಎಡಿಟರ್ ಆಗಿ ವರ್ಕ್ ಮಾಡಿ, ಒಂದು 3 years ಅಂದ್ರೆ 2 ವರ್ಷ ಇಲ್ಲಿ ಮಾಡ್ತಾ ಇದ್ದೆ. ಇಲ್ಲಿ ವರ್ಕ್ ನೋಡ್ಕೊಂಡವರು ಒಂದು ಪ್ರಮೋಷನ್ ತರ ಚೆನ್ನೈಗೆ ಕರ್ಕೊಂಡು ಹೋದ್ರು. ಅಲ್ಲಿ ತಮಿಳ್ ಸಿನಿಮಾ, ತೆಲುಗು ಸಿನಿಮಾ ಆ ಥರ ಅಲ್ಲಿ ಅಸಿಸ್ಟೆಂಟ್ ಆಗಿ. ಆಮೇಲೆ ಟು ಆ್ಯಂಡ್ ಫ್ರೋ 2 ಕಡೆನೂ ಬಂದು ಕೆಲಸ ಮಾಡೋದು. ಚೆನ್ನೈಯಲ್ಲೂ ಮಾಡ್ತಿದ್ದೆ, ಕನ್ನಡ ಸಿನಿಮಾದಾಗ ಇಲ್ಲೂ ಬಂದು ಮಾಡ್ತಿದ್ದೆ ಅಂತ. ಒಂಥರ ಫ್ರೀ ಹ್ಯಾಂಡ್ ಆಗಿ ಬಿಡೋರು. ಹುಡುಗರು ಕಲೀಲಿ, ಚೆನ್ನಾಗಿ ಕಲೀಲಿ ಅಂದ್ಬಿಟ್ಟು. ತಪ್ಪಾದ್ರೆ ಇದು ತಪ್ಪು, ಇದು ಹಿಂಗಲ್ಲ, ಹಿಂಗೆ ಈ ರೀತಿ ನೀಟಾಗಿ ಹೇಳ್ಕೊಟ್ಟು ಅದು ಒಂದು ಒಳ್ಳೆ ಸ್ಕೂಲ್ ಅಂತ ಹೇಳ್ಬೋದು. ನಮ್ಮ ಚಿಕ್ಕಪ್ಪ ಹತ್ರ ಬಂದಿರೋ ಅಷ್ಟು ಏನಿದ್ದಾರೆ ಅವಾಗ ಸ್ಟೂಡೆಂಟ್ಸ್ ಇದ್ದವ್ರಿಗೆ ಕಲ್ತವ್ರು, ಆ ಒಂದು ಒಳ್ಳೆ ಸ್ಕೂಲಲ್ಲಿ ಬಂದವರು ಅಷ್ಟು ಜನನು ದೇ ಆರ್ ಪ್ರೊಫೆಷನಲ್ ಅಂಡ್ ಸಕ್ಸಸ್ಫುಲ್ ಎಡಿಟರ್. ನಿಮ್ಮ ಫಸ್ಟ್ ಎಡಿಟೆಡ್ ಸಿನಿಮಾ ಯಾವುದು? ನೀವು ಸಿಂಗಲ್ ಆಗಿ ಫಸ್ಟ್ ಎಡಿಟ್ ಮಾಡಿದ್ದು? ಮೆಜೆಸ್ಟಿಕ್ ಸಿನಿಮಾ. ಮೆಜೆಸ್ಟಿಕ್ ಮೊದಲನೇ ಸಿನಿಮಾ. ದರ್ಶನ್ ಹೀರೋ ಆಗಿ ಎಂಟ್ರಿ, ನಾನು ಎಡಿಟರ್ ಆಗಿ ಎಂಟ್ರಿ. ನೋಡಿ, ಒಂದು ಸಿನಿಮಾಗೆ ಎಂಟ್ರಿ ಆಗ್ಬೇಕಾದ್ರೆ ಎಲ್ಲ ಗಾಂಧಿನಗರ್ಗೆ ಬರಬೇಕು. ಗಾಂಧಿನಗರ್ ಬರ್ಬೇಕು ಅಂದ್ರೆ ಮೆಜೆಸ್ಟಿಕ್ ಬರಬೇಕು. ನನ್ನ ಎಂಟ್ರಿನೂ ಮೆಜೆಸ್ಟಿಕ್ ಆಯ್ತು. ಹೇಗಿತ್ತು ಆ ಒಂದು? ಬಿಕಾಸ್ ಒಂದು ತುಂಬಾ ಒಂದು 15-20 ವರ್ಷ ಹಿಂದಿನ ಸಿನಿಮಾ, ಆಗಿನ ಒಂದು ಟೆಕ್ನಾಲಜಿ ಇರ್ಬೋದು. ಫಸ್ಟ್ ಟೈಮ್ ನೀವೊಂದು ಅವರು ಸೂಪರ್ ಹೀರೋ ಆಗಿದ್ದ ಆ ಸಿನಿಮಾ ಅಂತಾನೆ.
ಸೊ ಹೇಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ? ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿತ್ತು ಇನ್ ದ ಸೆನ್ಸ್ ಬಿಗಿನಿಂಗ್ ನಂಬ್ತಾ ಇರಲಿಲ್ಲ. ನಾನು ಇನ್ನೂ ತುಂಬ ಹೆಂಗು, ಇವನು ಎಡಿಟಿಂಗ್ ಮಾಡ್ತಾನ, ಇವನು ಸಿನಿಮಾ ಹ್ಯಾಂಡಲ್ ಮಾಡ್ತಾನ ಅಂತ ಕೆಲವು ಸೀನಿಯರ್ ಟೆಕ್ನಿಷಿಯನ್ಸ್ ಇದ್ರು. ಅವರು ಇವನೇನು ಹಿಂಗೆ ಮಾಡ್ತಾರಂತ. ಹಾಗಾಗಿ ಡೈರೆಕ್ಟ್ ನಂಬಿಕೆ ಇತ್ತು. ಅದಕ್ಕಿಂತ ಮುಂಚೆ ರಾಮಕೃಷ್ಣ ಅಂತ ಪ್ರೊಡ್ಯೂಸರ್, ಈ ಹಗಲು ವೇಷ ಆಮೇಲೆ ಎ ಪಿಕ್ಚರ್ಗೆಲ್ಲ ಪಾರ್ಟ್ನರ್ ಆಗಿದ್ರು 3 ಜನ. ಅದರಲ್ಲಿ ಒಬ್ರು ರಾಮಕೃಷ್ಣ ಅಂತ. ಅದು ಹಗಲು ವೇಷ ಮಾಡೋ ಟೈಮಲ್ಲಿ ನನ್ನ ಕೆಲಸ ಗೊತ್ತಿತ್ತು ಅವ್ರಿಗೆ. ನಮ್ಮ ಚಿಕ್ಕಪ್ಪ ಎಡಿಟರ್ ಆಗಿದ್ರು, ಬರ್ಗು ರಾಮಚಂದ್ರಪ್ಪ ಡೈರೆಕ್ಟ್ರು. ಹಗಲು ವೇಷದಲ್ಲಿ ನಾನು ಅಸಿಸ್ಟೆಂಟ್ ಎಡಿಟ್ರು. ನಮ್ಮ ಚಿಕ್ಕಪ್ಪ ಅದು ಬ್ಯುಸಿ ಇದ್ದಾಗ ನೀನೇ ಕೆಲವು ಇದನ್ನೆಲ್ಲ ಮಾಡ್ಕೊಳ್ಳೋ ಅಂತಾನು. ಆಗ ರಫ್ ಕಟ್ಟು, ಸಾಂಗ್ ಎಡಿಟಿಂಗು ಅದೆಲ್ಲ ಮಾಡ್ತಾ ಇದ್ದೆ. ಆವಾಗ ಅವರು ಇರೋರು ರಾಮಕೃಷ್ಣ ಅವರು, ಚೆನ್ನಾಗಿ ಮಾಡ್ತೀರಲ್ಲಪ್ಪ ನೀನು, ಸೊ ಜೂನಿಯರ್ ಸೊ ಅಂತ ಹಂಗಿಂದ. ಆಮೇಲೆ ಆವಾಗ PN ಸತ್ಯ ಅವ್ರನ್ನ ಒಂದ್ಸರಿ ಕರೆಸಿ ಮೀಟ್ ಮಾಡಿಸಿ, ಒಳ್ಳೆ ಹುಡುಗರಿ, ನೀವು ಯಾವುದೋ ಸಿನಿಮಾ ಮಾಡ್ತಿದ್ದೀರಲ್ಲ, ನೀನು ಕೊಡ್ರಿ ನಮ್ಮ ಹುಡುಗರಿ ಅಂತ ಅಂದು ಆ ರೆಫರ್ ಮಾಡಿದ್ರು. ನಿಜವಲ್ಲೂ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ, ರಾಮಕೃಷ್ಣ ಸರ್ಗೆ. ಅದರಿಂದ ಇವರು ಅದೇ ರೀತಿ PN ಸತ್ಯ ಅವ್ರನ್ನು ಮಾತಾಡಿಸ್ಕೊಂಡ್ರು. ನಾನು ಇಂಡಸ್ಟ್ರಿಗೆ ಎಡಿಟರ್ ಆಗಿ ನನಗೆ ಒಂದು ದಾರಿ ಎಂಟ್ರಿ ಕೊಡಿಸಿದ್ದು, ದಾರಿ ತೋರಿಸಿದ್ದು ನಮ್ಮ ಚಿಕ್ಕಪ್ಪ. ಬಟ್ ಆ ದಾರಿಯಲ್ಲಿ ಇರೋ ಥರ ಮಾಡಿದ್ದು ರಾಮಕೃಷ್ಣ ಅವರು, ಆಮೇಲೆ ಸತ್ಯ ಅವರು. ಅದಾದಮೇಲೆ ಪ್ರೊಡ್ಯೂಸರ್ಗೆ ಹೇಳಿ ಅವರು ಹೊಸಬ್ರು ಆ ಟೈಮಲ್ಲಿ, ರಾಮಮೂರ್ತಿ ಸರ್ ಅವರೆಲ್ಲ. ಅವರು ಹೌದಾ, ಓಕೆ ಆಯಿತು ಡೈರೆಕ್ಟ್ರೆ, ನಿಮ್ಮ ಮೇಲೆ ನಂಬಿಕೆ ಇದೆ, ಆಯಿತು ಮಾಡಲಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಮೆಜೆಸ್ಟಿಕ್ ಇಸ್ ಒಂದು ದೊಡ್ಡ ಹಿಟ್. ಹೌದು. ಅದರ ನೆಕ್ಸ್ಟ್ ಹೇಗಿತ್ತು ಜರ್ನಿ? ಅಂದ್ರೆ ನಿಮ್ಗೆ ಅದಾದ್ಮೇಲೆ ಸಾಲುಗಟ್ಲೆ ಸೂಪರ್ ಹೀರೋಗಳ ಸಿನಿಮಾಗಳ ಎಡಿಟಿಂಗ್ ಸಾಲುಗಳು ಸಿಕ್ತು. ಎಡಿಟ್ ಆದ್ಮೇಲೆ ಈಗ ಹೊಸ ಡೈರೆಕ್ಟ್ರು ಒಂದು ಟೀಮ್ ಬರುತ್ತೆ, ಯಾರು ಚೆನ್ನಾಗಿ ಮಾಡಿದ್ದಾರೆ ಹಿಂಗೆ ಅಂತ. ಅಂದ್ರೆ ಆ ಏಜ್ ಇತ್ತಲ್ಲ, ಆ ಏಜ್ ಗ್ರೂಪ್ ಅವರು ಕೆಲವು ಹುಡ್ಕೊಂಡು ಬರೋರು, ಕೆಲವು ಸೀನಿಯರ್ ಡೈರೆಕ್ಟರ್ಗಳು ಸಿನಿಮಾ, ಈ ರೀತಿ ಎಲ್ಲ ಬಂತು. ಈ ಮೆಜೆಸ್ಟಿಕ್ ಮುಂಚೆನೂ ಒಂದಷ್ಟು ಸೈಕಲ್ ಹೊಡೆದೆ. ಯಾಕಂದ್ರೆ ನಾನು ನಮ್ಮ ಚಿಕ್ಕಪ್ಪಯಿಂದ ಮುಗಿಸಿ ಅಸಿಸ್ಟೆಂಟ್ ಆಗಿ ಆದ್ಮೇಲೆ ಓಕೆ ನಾನು ಮಾಡಬಲ್ಲೆ, ಹೊರಗಡೆ ಹೋಗಿ ಇಂಡಿಪೆಂಡೆಂಟ್ ಆಗಬಲ್ಲೆ ಅಂತ ಅನ್ಕೊಂಡು ಹೊರಗಡೆ ಬಂದ ಮೇಲೆ ಅಲ್ಲಿ 1 ವರ್ಷ ಸೈಕಲ್ ಹೊಡೆದೆ. ಮಾಮೂಲಿ ಗಾಂಧಿನಗರಲ್ಲಿ ಹೆಂಗ್ ಕೇಳೋದು, ಇವ್ರ ಮಗ ಅನ್ಕೊಂಡು ಕೇಳಕ್ಕಾಗಲ್ಲ. ಹೆಂಗ್ ಕೇಳೋದು, ಯಾರೋ ಒಬ್ರು ಪಾಪ ಸೊಸೈಟಿ ಪರಿಚಯ ಇರೋರು, ಯಾರೋ ಮ್ಯಾನೇಜರ್ ಪರಿಚಯ ಇರೋರು ಕರ್ಕೊಂಡು ಹೋಗೋರು ಪ್ರೊಡಕ್ಷನ್ ಆಫೀಸ್ಗೆ. ಸರ್ ಇವರು ಎಡಿಟಿಂಗ್ ಮಾಡ್ತಾರೆ ಸರ್, ಇವ್ರ ಹತ್ರ ಕಲ್ತಿದ್ದಾರೆ. ಹೌದಾ, ಏನಪ್ಪ ಯಾವ್ದಪ್ಪ ಮಾಡಿದೆ ನೀನು ಅನ್ನೋರು ಪ್ರೊಡ್ಯೂಸರ್ಗಳು. ಹಿಂಗೆ ಅನ್ನೋರು, ಗೊತ್ತಿರಲ್ಲ ಅವ್ರಿಗೆ ಯಾರು ಅಂತ. ಇವ್ರ ಹತ್ರ ಕಲ್ತ ನೀನು ಅನ್ನೋರು. ಆವಾಗ ಅವರು ಯಾರು ಕರ್ಕೊಂಡು ಹೋಗಿರ್ತಾರೆ, ಸರ್ ಇವ್ರ ಮಗ ಸಾರ್ ಅಂತ ಅಂದ್ಬಿಡೋರು. ಅವ್ರ ಮಗನ ನೀನು ಅನ್ನೋರು. ಸರ್ ಅವ್ರ ಮಗ ಅಂತ ಕೆಲಸ ಕೊಡ್ಬೇಡಿ ಸರ್, ನಾನು ಕೆಲಸ ಮಾಡ್ತೀನಿ, ಇಷ್ಟು ವರ್ಷ ಕಲ್ತಿದ್ದೀನಿ ಕೆಲಸನ, ಇನ್ನೂ ಕಲಿಯೋದು ಭಾಳಷ್ಟಿದೆ, ನಾನು ಒಂದು ಸಿನಿಮಾ ಮಾಡಬಲ್ಲೆ ಅಂತ ಹೇಳಿ ಆ ರೀತಿ. ಅದರಲ್ಲೂ ಸ್ವಲ್ಪ ಕೆಲವೊಂದು ಇರುತ್ತವಲ್ಲ, ಹಂಗೆ ಹಿಂಗೆ ಸೈಕಲ್ ಹೊಡೆದು ಕೊನೆಗೆ ಈ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಎಂಟ್ರಿ. ಅಲ್ಲಿಂದ ತುಂಬಾ ಈಸಿ ಆಗೋಯ್ತು. ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಅದೇ ಬೇಕಾಗಿರೋದು. ಯಾರೇ ಆಗ್ಲಿ, ಹೀರೋ ಆಗ್ಲಿ, ಕ್ಯಾಮ್ರಾಮನ್ ಆಗ್ಲಿ, ಹೀರೋಯಿನ್ ಆಗ್ಲಿ, ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ರೆ ಅಲ್ಲಿಂದ ಈಸಿ ಫ್ಲೋ ಆಗೋಗುತ್ತೆ. ಎಡಿಟರಿಂಗ್ ಆಯ್ತು, ಇವರ ಡೈರೆಕ್ಟರ್ ಆಲ್ಸೋ. ಆಮೇಲೆ ಡೈರೆಕ್ಷನ್ ಮಾಡ್ಬೇಕು ಅಂತ ಯಾವಾಗ ಅನ್ಕೊಂಡ್ರು? ಅದು ಕನಸಿತ್ತು, ಬಟ್ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅದನ್ನು ಬೈ ಆಕ್ಸಿಡೆಂಟಲ್ಲೇ ಆಗಿತ್ತು. ನಮ್ಮ ಕ್ಲಾಸ್ಮೇಟ್ ಭಾಸ್ಕರ್ ಅಂತ, ಒಂದೇ ಸ್ಕೂಲು, ಒಂದೇ ಬೆಂಚು ಕೂತಿದ್ದು. ಎಲ್ಲ ಆಗಿ ನಾನು ಎಡಿಟರ್ ಆದೆ, ಅವನ ಕೆಲಸದಲ್ಲಿ, ಅವನು ಇದರಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದ. ಅಂದ್ಕೊಂಡು ಒಂದ್ಸರಿ ಒಂದು ಸಿನಿಮಾ ಮಾಡ್ಬೇಕಣ್ಣ, ಪ್ರೊಡ್ಯೂಸ್ ಮಾಡಬೇಕು ಹಂಗೆ ಹಿಂಗೆ. ಸರಿ, ನಂಗೆ ಗೊತ್ತಿರೋ ಡೈರೆಕ್ಟರ್ಸ್ ಕೆಲವರು ಇರ್ತಾರೆ, ಪರಿಚಯ ಮಾಡಿಸ್ತೀನಿ. ಹಂಗೆ ಪರಿಚಯ ಮಾಡಿಸ್ದೆ. ಮಾಡ್ತಾ ಅವ್ರಿಗೆ ಯಾವ ಕತೆಗಳು ಅವ್ರಿಗೆ ಅಷ್ಟು ಕೆಲವೊಂದು ಇಷ್ಟ ಆಗ್ತಿರ್ಲಿಲ್ಲ. ಆವಾಗ ಅವನು ನನಗೆ ಒಂದು ಕೆಲಸ ಮಾಡೋ, ಹೆಂಗಿದ್ರು ಎಡಿಟಿಂಗು ಇದೆಲ್ಲ ಮಾಡ್ತೀಯ, ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಇದೆ, ನೀನೇ ಮಾಡ್ಬಿಡೋ ಡೈರೆಕ್ಷನ್ನು ಅಂದ. ಆಗ ಅನ್ಕೊಂಡೆ, ರೋಗಿ ಬಯಸಿದ ಅಲ್ಲ, ಹೌದ ಮಗ, ಬೇಡ ಮಗ, ಅದು ಇದು ಅಂದೆ. ಮಾಡೋ ಅಂದ. ಈ ಸಡನ್ ಆಗಿ ಅನ್ನಂಗೆ ಇಲ್ವಲ್ಲ. ಹೌದಾ, ಆಯ್ತು ಮಗ, ಆಯ್ತು ಕಣ, ಮಾಡ್ತೀನ ಅಂದ್ಬಿಟ್ಟು ಆವಾಗ ಹಾರ್ಟ್ ಬೀಟ್ಸ್ ಅನ್ನೋದು ಒಂದು, ಆ ಟೈಮಲ್ಲೇ ಒಂದು ಇಂಟರ್ನೆಟ್ ಲವ್, ಅಂದ್ರೆ ಆ ಚಾಟಿಂಗು ತುಂಬಾ ಅಡ್ವಾನ್ಸ್ ಆಗಿ ಹೋಗ್ಬಿಟ್ಟಿದ್ವಿ ಅವಾಗ.
ವಿಜಯ ರಾಘವೇಂದ್ರ, ಆಶಿತಾ. ತುಂಬಾ ಚೆನ್ನಾಗಿತ್ತು, ಮ್ಯೂಸಿಕಲಿ ಹಿಟ್. ಈಗಲೂ ಸಾಂಗ್ಸ್ ಎಲ್ಲ ಕೆಲವರು ಇನ್ಸ್ಟಾದಲ್ಲಿ ಕಳಿಸ್ತಾ ಇರ್ತಾರೆ. ಇನ್ ಕೆಲವರು ಆ ಸಾಂಗ್ ಹಾಕ್ಬಿಟ್ಟು ಸರ್ ನಿಮ್ ಸಾಂಗ್ ಹಾಕೊಂಡು ಇದ್ ಮಾಡಿದೀವಿ ಸರ್ ಅನ್ಬಿಟ್ಟು ಆ ನೇಚರ್ ಮೇಲೆ ಸುಮ್ನೆ ಅವರು ಗಂಡೆ ಹೆಂಡ್ತಿರೋ ರೀಲ್ಸ್ ಮಾಡ್ಕೊಂಡು ಈ ತರ ಮಾಡ್ತಿದ್ರು. ಚೆನ್ನಾಗಿದೆ, ಖುಷಿ ಆಗುತ್ತೆ. ಓಕೆ, ಎಡಿಟರ್ ಆಯ್ತು, ಡೈರೆಕ್ಟರ್ ಆಯ್ತು, ಯು ಆರ್ ಅನ್ ಆಕ್ಟರ್ ಆಲ್ಸೋ. ಆಕ್ಟ್ ಮಾಡ್ಬೇಕು ಅಂತ ಯಾವಾಗ ಅನಿಸ್ತು? ಅದು ಗೊತ್ತಿಲ್ಲ, ಬ್ಲಡ್ ಅಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಡೈರೆಕ್ಟರ್ಗಳು ಕರೆಸಿ ಹಿಂಸಿ ಕೆಲಸ ತೆಗ್ಸಿರೋದು ಅಷ್ಟೇನೆ. ಅಫ್ಕೋರ್ಸ್ ಇರುತ್ತೆ, ಬ್ಲಡ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಅದೆಲ್ಲ ಒಂದ್ ಕಡೆ ಹೈಡ್ ಆಗಿತ್ತು. ಅದು ಭೂಗತ ಅಂತ ಒಂದು ಸಿನಿಮಾ, BR ಕೇಶವ್, ನಿಜವಾಗ್ಲೂ ಈ ಟೈಮಲ್ಲಿ ಅವ್ರನ್ನ ನೆನ್ಸ್ಕೊಬೇಕು. ಎಡಿಟಿಂಗ್ ಮಾಡ್ತಾ ಇದ್ದೆ, ಅವ್ರದ್ದು ಒಂದಷ್ಟು ಸಿನಿಮಾ ಎಡಿಟಿಂಗ್. ಅಂದ್ರೆ ನಾವೊಂದು ಸ್ಟುಡಿಯೋದಲ್ಲಿ ಮಾಡ್ತಿದ್ವಿ, ಅವ್ರದ್ದು ಸ್ಟುಡಿಯೋದಲ್ಲಿ ಬರೋದು ಎಡಿಟಿಂಗು. ಒಂದು ಸಿನಿಮಾ ನೀವು ಮಾಡ್ರಿ, ನಮ್ದು ಸಿನಿಮಾ ಎಡಿಟಿಂಗು ಅಂತ. ಆಯ್ತು ಸರ್ ಮಾಡೋಣ, ನಿಮ್ದು ಬಜೆಟ್ ಅಲ್ಲಿ ವರ್ಕೌಟ್ ಆಗಿಲ್ಲ ಬಿಡಿ ಸರ್ ಅಂತಿದ್ವಿ. ಯಾಕಂದ್ರೆ ಅವ್ರದ್ದು ಸ್ವಲ್ಪ ಪಾಪ ಅವ್ರ ಬಜೆಟ್ ತಕ್ಕಂಗಿರೋದು. ಬನ್ನಿ ಸರ್ ಮಾಡೋಣ, ಅದ್ರಲ್ಲಿ ಏನು ಸರ್, ನಾವು ಒಂಥರ ಫ್ಲೆಕ್ಸಿಬಲ್, ಹಿಂಗೆ ಯಾವತ್ತೂ ಡಿಮ್ಯಾಂಡೇ ಮಾಡಲ್ಲ, ಫ್ಲೆಕ್ಸಿಬಲ್. ಆಯ್ತು ಒಂದು ಅಲ್ಲಿಂದ ಅವ್ರದ್ದು 3 ಸಿನಿಮಾ ಎಡಿಟಿಂಗ್ ಮಾಡಿದೆ. ಆವಾಗ ಒಂದು ಸಿನಿಮಾ ಮಾಡೋಣ್ರಿ, ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ರೀ ಅಂದರು. ಬನ್ನಿ ಸರ್, ನಮ್ಮನ್ನು ಯಾರು ನೋಡ್ತಾರೆ, ಬಂದು ನಮ್ಗೆ ಎಡಿಟಿಂಗ್ ಆರಾಮಾಗಿ AC ರೂಮಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತೀವಿ, ನಮಗೆ ಆ್ಯಕ್ಟಿಂಗ್ ಬೇಡ ಸರಿ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿಸಿದ್ರು ಭೂಗತ ಅಂತ. ಅದು ಮಾಡಿದ್ವಿ. ಬಟ್ ಏನು ಅಷ್ಟಕ್ಕಷ್ಟೇ, ಅದು ಒಂದು ತುಂಬ ಬಿಲೋ ಆವ್ರೇಜ್ ಇದಾಯಿತು. ಬಟ್ ಒಂಚೂರು ಗೊತ್ತಾಯ್ತು ಇಂಡಸ್ಟ್ರಿಗೆ, ಇವನು ಮಾಡ್ತಾ ಇದ್ದಾನ ಅನ್ನೋದು ಒಂದು ಗೊತ್ತಾಯ್ತು. ಆಮೇಲೆ ಮತ್ತೆ ಮಾಮೂಲಿ ನಮ್ಮದು ಎಡಿಟಿಂಗು ಅದು ಇದು ಮಾಡ್ಕೊತಿದ್ವಿ. ಆ್ಯಕ್ಟಿಂಗ್ ಇನ್ನೂ ಅಷ್ಟಾಗಿರ್ಲಿಲ್ಲ. ಆಮೇಲೆ ನವಗ್ರಹ ಬಂತು, ವಿಲನ್ಗಳ ಮಕ್ಕಳು ಅಂದ್ಬಿಟ್ಟು ದಿನಕರ ಫೋನ್ ಮಾಡ್ದ, ಮಗ ಈ ರೀತಿ ಹಿಂಗೆ ಕಣೋ ಈ ಥರ ಮಾಡೋಣ ಅಂದ್ಕೊಂಡಿದ್ದೀವಿ, ಬಾರೋ ಸಿಗಬೇಕು. ಸರಿ ಹೋದ್ವಿ, ಮಾತಾಡಿದೆ. ಆಮೇಲೆ ದರ್ಶನ್ ಹತ್ರ ಕರ್ಕೊಂಡೋದ್ರು, ಈ ರೀತಿ ಕಾನ್ಸೆಪ್ಟು ಹಿಂಗೆ ಅಂತ. ಹೌದಾ, ಓಕೆ ಸರಿ. ಎಡಿಟ್ರ್ ಯಾರು ಅಂದೆ. ಅದೆಲ್ಲ ಇಲ್ಲ, ಎರಡರಲ್ಲಿ ಒಂದ ಎಡಿಟಿಂಗು ಇಲ್ಲ ಆ್ಯಕ್ಟಿಂಗು. ಎಡಿಟಿಂಗ್ ಎಷ್ಟು ಮಾಡ್ತೀನಿ, ಓಕೆ. ಇದು ಎಲ್ಲ ವಿಲನ್ಗಳ ಮಕ್ಕಳು ಅಂದಾಗ ನಂಗೆ ಒಂದು ಚೂರಲ್ಲಿ ಇದಾಗೋಯ್ತು. ಎಡಿಟರ್ಗೆ ಗೊತ್ತಿದೆ, ಬಟ್ ಇದ್ರಲ್ಲಿ ಹೋಗ್ಬಿಟ್ರೆ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ಗೊತ್ತಾಗಲ್ಲ ಮಗ ಅಂತ, ಅಟ್ಲೀಸ್ಟ್ ನಿಂಗೆ ಬರೋಣ ಅಂದ್ಬಿಟ್ಟು ಆವಾಗ ಅಲ್ಲಿ ಆ್ಯಕ್ಟಿಂಗ್ಗೆ ಚೂಸ್ ಮಾಡ್ಕೊಂಡೆ. ಅಲ್ಲಿಂದ ಒಂದು ಜರ್ನಿ. ಈಗಲೂ ನನಗೆ ಎಲ್ಲರೂ ಹೇಳೋದು ನವಗ್ರಹನಾಗಿ ಅಂತ. ಈಗಲೂ ರೆಕಗ್ನೈಸ್ ಮಾಡೋದು ನವಗ್ರಹ. ನಿಜವಾಗ್ಲೂ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ನಮ್ಮ ಅಷ್ಟು ಜನಕ್ಕೂ ಯಾರ್ಯಾರು ಅವಾಗ ಇಂಟ್ರೊಡ್ಯೂಸ್ ಆದ ಮಕ್ಕಳು ಅವರೆಲ್ಲ, ವಿನೋದ್ ಪ್ರಭಾಕರ್ ಎಲ್ಲ ಹೀರೋ ಮಾಡಿದ್ರು. ಬಟ್ ಅದಾದ್ಮೇಲೆ ಇನ್ನೂ ಒಂದು ಸ್ಟೆಪ್ ಮುಂದೆ ಬಂತು. ಆಮೇಲೆ ಧರ್ಮ ಕೀರ್ತಿರಾಜ್ಗೂ ಒಳ್ಳೆ ಐಡೆಂಟಿಟಿ ಸಿಕ್ತು. ಎಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ನೀಟಾಗಿ ಆಯ್ತು ಅದು. ಓಕೆ, ಈಗ ನೀವು ಸಿನಿಮಾ ಫ್ಯಾಮಿಲಿ ಆಸ್ ಐ ಸೆಡ್ ಒಂದು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದನೇ ಬಂದ ಕಾರಣ ಆ ಕಾಲದ ನೆಗೆಟಿವ್ ಇಂದನೇ ಬಂದಿದ್ದೀರ, ನೆಗೆಟಿವ್ ಪ್ಯಾಟರ್ನ್ ವರ್ಕ್ ನೋಡ್ಕೊಂಡೇ ಬಂದಿರೋದು. ಸೊ ಆವಾಗ ಹೇಗಿತ್ತು? ನೀವು ನೆಗೆಟಿವ್ ಇಂದನೇ ಎಡಿಟಿಂಗ್ ಕೂಡ ಹಂಗೆ ಶುರು ಮಾಡಿದ್ರಿ ಅನ್ಸುತ್ತೆ. ಸೊ ಹೇಗಿರ್ತಾ ಇತ್ತು? ಬಿಕಾಸ್ ತುಂಬಾ ಚೆನ್ನಾಗೂ ಮಾಡಬೇಕು ಅಂಡ್ ಟೈಮ್ ಲಿಮಿಟ್, ನಿಮಗಿರುವ ಫುಟೇಜ್ಗಳ ಲಭ್ಯತೆಗಳ ಮೂಲಕನೇ ನೀವು ಮಾಡಬೇಕು. ಸೊ ಹೇಗಿರ್ತಾ ಇತ್ತು ಆವಾಗ ಕೆಲಸಗಳು, ಪ್ರೆಷರು? ಆಕ್ಚುಲಿ ಪ್ರೆಷರ್ ಅನ್ನೋ ತರ ಏನಿಲ್ಲ. ಆಮೇಲೆ ಎಲ್ಲ ಸಿನಿಮಾ ಎಂಡಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ಸೆಲ್ಯುಲಾಯ್ಡ್ ಇದ್ದಾಗ ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು ಇಂಡಸ್ಟ್ರಿ. ಅಂದ್ರೆ ಅದೊಂದು ನೆಗೆಟಿವ್ ಅಲ್ಲಿ ನಾವು NG ರಿಮೂವ್ ಅಂತ ಹೇಳ್ತೀವಿ. ಅಂದ್ರೆ ನಾಟ್ ಗುಡ್ ಶಾರ್ಟ್ಸ್, ಓಕೆ ಟೆಕ್ಸ್ ಮಾತ್ರ ನಾವು ಕಟ್ ಮಾಡ್ಬಿಟ್ಟು ಪ್ರಿಂಟಿಂಗ್ ಕೊಡ್ಬೇಕು. ಯಾಕಂದ್ರೆ ಎಲ್ಲಾನು ಪ್ರಿಂಟಿಂಗ್ ಕೊಟ್ಬಿಟ್ರೆ ಪ್ರಿಂಟಿಂಗ್ ಕಾಸ್ಟ್ ಜಾಸ್ತಿ ಆಗೋದು. ಇನ್ ಕೆಲವು ಪ್ರೊಡಕ್ಷನ್ ಏನ್ ಮಾಡೋದು, ಡೇ ಆಮೇಲೆ ನೈಟ್ ಅಂತ ಇರೋದು ರಿಪೋರ್ಟ್ ಅಲ್ಲಿ. ಡೇ ಎಫೆಕ್ಟ್ ಎಲ್ಲ ಒಂದ್ ಕಡೆ ಬಂಚ್ ಮಾಡ್ತಿದ್ವಿ. ಯಾಕಂದ್ರೆ ಅದನ್ನ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಪ್ರಿಂಟ್ ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ಕಲರ್ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ ಅಂತ. ನೈಟ್ ಎಫೆಕ್ಟ್ ಮಾತ್ರ ಕಲರ್ ಮಾಡ್ತದೆ. ಯಾಕಂದ್ರೆ ಬ್ಲಾಕ್ ಅಂಡ್ ವೈಟ್ ಮಾಡಿದ್ರೆ ಲಿಪ್ ಗೊತ್ತಾಗಲ್ಲ, ಎಡಿಟ್ ಮಾಡಕ್ ಗೊತ್ತಾಗಲ್ಲ ಅಂತ ಆ ರೀತಿ ಮಾಡ್ತಾ ಇದ್ವಿ. ಆಮೇಲೆ ಒಂದು ಮಿನಿಮಲ್ ಪ್ರೈಸ್ಗೆ ಅಂತ ಬಂದು ಅವಾಗ ಎಲ್ಲಾನು ಕೂಡ ಕಲರ್ ಅಲ್ಲೇ ರಶ್ ಪ್ರಿಂಟ್ ಮಾಡೋದು. ಆ ರಶ್ ಪ್ರಿಂಟ್ ಮಾಡಿ ಆಮೇಲೆ ಅದಕ್ಕೆ ಮ್ಯಾಗ್ನೆಟಿಕ್ ಟೇಪ್ ಅಂತ ಬರೋದು ಸೌಂಡದು. ನಾವು ಮೂವಿಲದಲ್ಲಿ ಲಿಪ್ ಇಲ್ಲಿಗೆ ಎ ಅಂತ ಹಾಕೊಂಡ್ರೆ ಇಲ್ಲಿ ಈ ಸೌಂಡ್ ಅಲ್ಲಿ ಎ, ನೆಕ್ಸ್ಟ್ ಬಿ ಆ ಸಿ ನಂಬರ್ ಅಥವಾ ಶಾರ್ಟ್ ನಂಬರ್ ಅದನ್ನ ಹಾಕಿ ಆಮೇಲೆ ಮೀಟರ್ ಅಂತ ಬರುತ್ತೆ. ಟೇಬಲ್ ಅಲ್ಲಿ ಮೀಟರ್ ಅಲ್ಲಿ ನಾವು ಮೂವಿಲದಲ್ಲಿ ಏನ್ ಮಾರ್ಕ್ ಮಾಡಿರ್ತೀವಿ ಅದು ಪ್ಯಾರಲಲ್ ಆಗಿ ಮ್ಯಾಚ್ ಮಾಡಬೇಕು.
ಕಡಿಮೆ ಇರೋದಕ್ಕೆ SST ಅಂತ ಹಾಕ್ತೀವಿ, ಒಂದು ಸೈಲೆಂಟ್ ಸೌಂಡ್ ಟ್ರ್ಯಾಕ್. ಅದು ಯಾಕಂದ್ರೆ ಪ್ಯಾರಲಲ್ ಆಗಬೇಕಲ್ಲ ಎಲ್ಲನೂ, ಆ ರೀತಿ ಡಿಟೇಲಿಂಗ್ ವರ್ಕು. ಅದಾದ್ಮೇಲೆ ಎಡಿಟ್ರ್ ಹತ್ರ ಹೋಗೋದು. ಎಡಿಟ್ರು ರಫ್ ಕಟ್ಟು ಅಂದರೆ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿ ಅಂತ ಕಟ್ ಮಾಡೋದು. ಅದು ಮತ್ತೆ ಟೇಬಲಲ್ಲೇ ಬಂದು ಕಟ್ ಆಗೋದು, ಮತ್ತೆ ನೋಡೋದು ಏನಾದರೂ ಇದ್ರೆ ಮತ್ತೆ ಕರೆಕ್ಷನ್, ಆಮೇಲೆ ಒಂದು ಫೈನ್ ಡಬ್ಬಿಂಗ್ ಕಳಿಸೋದು. ಡಬ್ಬಿಂಗ್ ಆದ್ಮೇಲೆ ಮತ್ತೆ ಟ್ರಿಮ್ಮಿಂಗು. ಆಗ ಒಂದು ಆಕ್ಯುರಸಿ ಇತ್ತು. ಎಡಿಟರ್ ಆಗಲಿ, ಒಬ್ಬ ಡೈರೆಕ್ಟರ್ ಆಗಲಿ, ಒಬ್ಬ ಆರ್ಟಿಸ್ಟ್ ಆಗಲಿ, ಪ್ರತಿಯೊಬ್ಬರಿಗೂ ತುಂಬ ಜವಾಬ್ದಾರಿ ಇತ್ತು. ಯಾಕಂದ್ರೆ ನೆಗೆಟಿವ್ ಕಾಸ್ಟ್ ಸಿಕ್ಕಾಪಟ್ಟೆ. ಒಂದು 7-8 ಟೇಕ್ ಮಾಡಿ ಇದು ರಿಹರ್ಸಲ್ ಮಾಡಿ ಆಮೇಲೆ ಟೇಕ್ ಹೋಗೋದು, ಆ ರೀತಿ. ಯಾಕಂದ್ರೆ ಬೆಲೆ ಗೊತ್ತಿತ್ತಾಗ, ಇಂಡಸ್ಟ್ರಿ ಏನು, ನೆಗೆಟಿವ್ ಅಂದರೆ ಏನು, ಕಲೆ ಅಂದರೆ ಏನು, ಎಲ್ಲನೂ ಇಟ್ಸ್ ಪ್ರೆಷಿಯಸ್ಸು ಅವಾಗ ನೆಗೆಟಿವ್. ಅದಾದಿ ಫೈನಲ್ ಆಗಿ ಟ್ರಿಮ್ಮಿಂಗ್ ಆದಮೇಲೆ ನೆಗೆಟಿವ್ ಕಟಿಂಗ್ ಮಾಡ್ತೀವಲ್ಲ, ಆವಾಗ ಇನ್ನೂ ಭಯ ನಮಗೆ. ಎಲ್ಲೂ ಒಂದು ಶಾರ್ಟ್ ಮಿಸ್ ಆಗಬಾರ್ದು, ಅದು ಮ್ಯಾಚ್, ಅದರಲ್ಲಿ ಎಡ್ಜ್ ನಂಬರ್ ಅಂತ ಇರುತ್ತೆ, ಅದನ್ನ ನೋಡ್ಕೊಂಡು ಕಟ್ ಮಾಡಬೇಕು. ಈ ರೀತಿ ಮಿಸ್ ಮ್ಯಾಚ್ ಆಗಿಬಿಟ್ರೆ, ಒಂದು ನಂಬರ್ ಮಿಸ್ ಮ್ಯಾಚ್ ಆಗಿಬಿಟ್ರೆ ಲಾನ್ಸಿಂಗ್ ಆಗಿಬಿಡುತ್ತೆ. ಈ ರೀತಿ ಅದಾದಮೇಲೆ ಟ್ರ್ಯಾಕ್ ಪೋಸ್ಟಿಂಗ್ ಅಂತ ಅಂತೀವಿ. ಫೈನಲ್ ಮಿಕ್ಸ್ ಆದಮೇಲೆ ಸೌಂಡ್ ನೆಗೆಟಿವಲ್ಲಿ ಬರೋದು. ಆಗ ನೆಗೆಟಿವ್ನ ಇಟ್ಕೊಂಡು ಅದಕ್ಕೊಂದು ಲೀಡ್ರ್ ಹಾಕಿ ಇಲ್ಲಿಂದ ಇಲ್ಲಿ ಪ್ರಿಂಟ್, ಅದಕ್ಕೊಂದು ಸಿಕ್ಕಾಬಟ್ಟೆ ಸರ್ಕಸ್ ಇರೋದು. ಆ ಪ್ರೊಸೆಸ್ಸೇ ನಿಜವಾಗ್ಲೂ ಸಖತ್ ಬ್ಯೂಟಿಫುಲ್ ಪ್ರೊಸೆಸ್ಸು, ತುಂಬ ಚೆನ್ನಾಗಿತ್ತು. ಅದಕ್ಕೇನೆ ಆವಾಗ ಆ ಕೆಲಸ ಮಾಡಬೇಕು ಅಂದರೆ ABCD ಇಂದ ಕಲ್ತ್ಕೊಂಡು ಮಾಡಬೇಕಿತ್ತು. ಯಾರೇ ಒಬ್ಬ ಟೆಕ್ನಿಷಿಯನ್ ಆಗಲಿ, ನಾಟ್ ಓನ್ಲಿ ಎಡಿಟರು, ಡೈರೆಕ್ಟರ್ ಆಗಬೇಕಂದ್ರೂ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದಷ್ಟು ಸಿನಿಮಾಗಳು ಮಾಡಿರಬೇಕು. ಆಮೇಲೆ ಕ್ಯಾಮ್ರಾಮನ್ ಆದ್ರೂ ಅಷ್ಟು ಸಿನಿಮಾ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಮಾಡಿರಬೇಕು. ಇಷ್ಟು ವರ್ಷ ಅದು ಕಲಿಬೇಕಲ್ಲ, ಸುಮ್ಮನೆ ಅದು ಏನು ಹಿಂಗೆ ಇಟ್ಬಿಟ್ಟು ಮಾಡ್ಬಿಡೋದಲ್ಲ ಅದು. ಅದೇ ರೀತಿ ಮ್ಯೂಸಿಕ್ ಡೈರೆಕ್ಟರ್ಗೂ ಅಷ್ಟೇ, ಅವರು ಕೀಬೋರ್ಡಿಂದ ಅದರಿಂದ ಒಂದೊಂದಾಗಿ ಪ್ರೊಸೆಸ್ ಮಾಡಿ ಮಾಡಿ ಮಾಡಿ. ಆಮೇಲೆ ಇಂಜಿನಿಯರ್ಸು, ಸೌಂಡ್ ಇಂಜಿನಿಯರ್ಸ್ ಬರೀ ನೋಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಲೂಪ್ ಹಾಕೊಂಡು ಅಲ್ಲಿಂದ ಕಲ್ತ್ಕೊಂಡು ಇಂಜಿನಿಯರ್ಸ್ ಆಗಿದ್ದು. ಈ ರೀತಿ ಈಗ ಅಂದ್ರೆ ಒಂದು ಇನ್ಸ್ಟೆಂಟ್ ತರ 2 minutes ನೂಡಲ್ಸ್ ಅಂತಾರಲ್ಲ, ಆ ತರ ಹೌ ಟು ಬಿಕಮ್ ಎಡಿಟರ್ ಇನ್ ಯೂಟ್ಯೂಬ್, ಹೌ ಟು ಬಿಕಮ್ ಎ ಡೈರೆಕ್ಟರ್ ಅಂತ ಬಂದ್ಬಿಡುತ್ತೆ. ಓಕೆ, ಬದಲಾವಣೆ ಜಗದ ನಿಯಮ ಇರಬೇಕು, ಆದರೆ ಅದರಿಂದ ಸ್ಪಾಯ್ಲ್ ಆಗಬಾರ್ದು. ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜೂ ಇದೆ. ಅದೇ ರೀತಿ ಯಾವಾಗ ಡಿಜಿಟಲ್ ಸಿನಿಮಾಸ್ ಅಂತ ಬಂತು, ಅಡ್ವಾಂಟೇಜೂ ಆಯಿತು, ನೆಗೆಟಿವ್ ಕಾಸ್ಟ್ ಉಳಿತು, ಇದಾಯಿತು, ಎಲ್ಲನೂ ಆಯಿತು. ಆಮೇಲೆ ಈಸಿ ಆಯಿತು. ಯಾವಾಗ ಈಸಿ ಆಗೋಗುತ್ತೋ ಆವಾಗ ವ್ಯಾಲ್ಯೂ ಹೋಗ್ಬಿಡುತ್ತೆ. ಅದೊಂದು ಸ್ವಲ್ಪ ಈಗ ಅಂದರೆ ಮಾಡಬೇಕು ಅಂದರೆ ನಾನು ತುಂಬ ಜನಕ್ಕೆ ಅದನ್ನೇ ಹೇಳೋದು, ಕೆಲವೊಂದು ಕಡೆಲ್ಲ ತಿಳ್ಕೊಳ್ಳಿ, ಬನ್ನಿ, ಎಲ್ಲರೂ ವೆಲ್ಕಮ್ಮೇ. ಇಲ್ಲಿ ಯಾರಪ್ಪನ ಮನೆ ಆಸ್ತಿ ಅಲ್ಲ ಇಂಡಸ್ಟ್ರಿ, ಎಲ್ಲನೂ ವೆಲ್ಕಮ್ ಮಾಡುತ್ತೆ. ಕಲಾ ಸರಸ್ವತಿ ಎಲ್ಲನೂ ವೆಲ್ಕಮ್ ಮಾಡುತ್ತೆ. ಬಟ್ ನೀವು ಯಾವಾಗ ಒಂದು ಇದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಯಾವ ರೀತಿ ನೀವು ಕಲ್ತ್ಕೊಂಡು ತಿಳ್ಕೊಂಡು ಬಂದಾಗ ನೀವೂ ಚೆನ್ನಾಗಾಗ್ತೀರಾ. ನಿಮ್ಮ ಜೊತೆಯಲ್ಲಿ ಬಂದವರು ಯಾರು ಇರ್ತಾರೆ, ನಿಮ್ಮನ್ನು ನಂಬ್ಕೊಂಡು ಕರ್ಕೊಂಡ್ ಬಂದಿರ್ತಾರಲ್ಲ ಅವ್ರಿಗೂ ಚೆನ್ನಾಗಾಗುತ್ತೆ, ಚಿತ್ರರಂಗನೂ ಡೆವಲಪ್ ಆಗುತ್ತೆ. ಈ ರೀತಿ ಸರ್, ಈಗ ನೀವು ನೋಡ್ಲಿಕ್ಕೆ ಆಕ್ಚುಲಿ ಲುಕ್ ಲೈಕ್ ಯುವರ್ ಫಾದರ್. ಸೊ ನಿಮಗೆ ನಿಮ್ಮ ತಂದೆಯ ರೀತಿಯ ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಯಾರಾದ್ರೂ ಅಪ್ರೋಚ್ ಮಾಡಿದಾರ, ಅಥವಾ ನೀವೇ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ನಾನು ಈ ತರ ಅವ್ರ, ಬಿಕಾಸ್ ತುಂಬಾ ಸಿಮಿಲಾರಿಟಿ ಇದೆ. ಸೊ ಈವನ್ ವಾಯ್ಸ್ ಅಲ್ಲಿ ಕೂಡ, ನಗುವಲ್ಲಿ ಕೂಡ, ಸೊ ಮಾಡ್ಬೇಕು ಅಂತ ಅನ್ಸುತ್ತಾ ನಿಮಗೆ? ನನಗನ್ಸಿದೆ. ಆಮೇಲೆ ಕೆಲವರು ಅಂದ್ರೆ ಆ ಕತೆ ಏನ್ ಡಿಮ್ಯಾಂಡ್ ಮಾಡುತ್ತೆ ಅದ್ರ ಪ್ರಕಾರ ಇರುತ್ತೆ. ಕೆಲವ್ರು ಮಾಡುವಾಗ ಒಂದು ಶಾರ್ಟಲ್ಲಿ ಎಂಡಲ್ಲಿ, ಸರ್ ಈ ಎಂಡ್ ಡೈಲಾಗ್ ಅಂದಮೇಲೆ ನಿಮ್ಮ ಡ್ಯಾಡಿ ಥರ ನಗಿ ಸರ್ ಅಂತಾರೆ, ಆ ರೀತಿ. ಆಮೇಲೆ ಅದು ಸರ್ ಈ ಥರ ಹಿಂಗೆ ಎಂಡಲ್ಲಿ ಹಿಂಗೆ ನಗಿ ಅಂತಾರೆ. ಸರ್ ಆ ಸಿನಿಮಾದಲ್ಲೂ ಮಾಡಿದ್ದೀನಿ, ಇದರಲ್ಲೂ ಮಾಡಿದ್ದೀನಿ. ನೋಡಿದ್ರೆ ಏನು ಅನ್ಕೊಂಡ್ಬಿಡ್ತಾರೆ ಕೆಲವರು, ಬರೀ ಇವ್ರ ಅಪ್ಪಂದೇ ಇಟ್ಕೊಂಡು ಬರ್ತಾನೆ, ಇವಂದೇನು ಇಲ್ವಾ ಅಂತಾರೆ. ಬಟ್ ನಂದೇ ಏನಾದರೂ ಒಂದು ಮಾಡ್ಕೊಂಡು ಆ ರೀತಿ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ, ಸರಿ ಸರ್ ಅಂತಾರೆ. ಕೆಲವೊಮ್ಮೆ ನಕ್ಕರು ನ್ಯಾಚುರಲ್ಗೆ ಬಂದ್ಬಿಡುತ್ತೆ, ಅದೇನೋ ಬೈ ಡಿಫಾಲ್ಟ್ ಮ್ಯಾಂಡೇಟರಿ ಹಂಗೆ ಆಗ್ಬಿಡುತ್ತೆ. ಮಾಮೂಲಿ ಮಾತಾಡ್ಬೇಕಲು ಏನೋ ಯಾರೋ ಜೊತೆ ಹಿಂಗೆ ಮಾತಾಡ್ತಿರೋ, ಮಾಮೂಲಿ ಏನೋ ಬಂದಾಗ ಜೋಕ್ ಏನೋ ನಕ್ಕಿದ್ರೆ ನೋಡಿ ಸೇಮ್ ಡ್ಯಾಡಿ ಥರನೇ ಬರುತ್ತೆ ಅಂತ. ಅಯ್ಯೋ ನಾನು ನೋಡ್ಕೊಂಡು ಬಂದಿಲ್ಲ, ಹಂಗೆ ಬಂದಿರೋದು. ಅಫ್ಕೋರ್ಸ್ ನಿಮ್ ಅವ್ರದೇ ಮಗ ಅದೆಲ್ಲ ಒಂದು ಎಷ್ಟೋ ಗುಣಗಳು ತಂದ್ಬಿಟ್ಟಿರುತ್ತೆ. ಸರ್, ಈಗ ಅಂದ್ರೆ ನಿಮಗೆ ಆಗ ಎಡಿಟ್ ಮಾಡೋದಕ್ಕೆ ಜಾಸ್ತಿ ಡಿಮಾಂಡ್ ಇತ್ತು, ಅಥವಾ ಈಗ ಡಿಜಿಟಲ್ ಆದ್ಮೇಲೆ ನಿಮಗೆ ಅಂದ್ರೆ ಈಸಿ ಪ್ರೊಸೆಸ್ ಅಲ್ಲಿ ಜಾಸ್ತಿ ವರ್ಕ್ ಬರುತ್ತಾ? ಸ್ಟಿಲ್ ಡಿಜಿಟಲ್ ಆದ್ಮೇಲೂ ಚೆನ್ನಾಗೇ ಇತ್ತು ವರ್ಕು. ಯಾಕಂದ್ರೆ ಅವಾಗ ಆವಿಡ್ ಅಂತ ಬಂದಾಗ ಸಡನ್ ಆಗಿ ಸ್ವಿಚ್ ಆನ್ ಆದಾಗ
ನಿಮಗೆ ಹೇಗೆ ಅನಿಸ್ತು? ನನಗೂ ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ಕಲ್ತ್ಕೊಂಡ್ಬಿಟ್ವಿ. ನಾವು ಯಾವತ್ತೂ ಆಗಲ್ಲ ಅಂತ ಕೂತ್ಕೊಂಡ್ರೆ ಯಾವುದೂ ಆಗಲ್ಲ, ರಪ್ ಅಂತ ನಾವು ಅಡಾಪ್ಟ್ ಆಗ್ಬಿಟ್ವಿ. ಆವಾಗ ಒಂದಷ್ಟು ಜನ ಸ್ವಲ್ಪ ತಬ್ಬಿಬಾದ್ರು, ಕಷ್ಟ ಆಗೋದು ಪಾಪ. ಆವಾಗ ಏನಾದ್ರು ಕೆಲವರು ಬ್ಯಾಕ್ಔಟ್ ಆಗೋದು. ಆವಾಗ ನಾವು ನುಗ್ಬಿಟ್ವಿ. ಒಂದಷ್ಟು ಎಡಿಟರ್ಸ್ ಎಲ್ಲರೂ ಬಂದರು. ಆಮೇಲೆ ನಮ್ಮ ಜೊತೆಲಿದ್ದವರು, ನಮ್ಮ ಸ್ನೇಹಿತರು ಅಷ್ಟೇ, ಈಗ ಬರ ಅದೇನ ಈಸಿ ಕಣ, ಇಷ್ಟೇನ ಬರ, ಏನೋ ಅದೇ ಅದು ಕಲರ್ ಕೀಬೋರ್ಡ್ ಇರೋದು ಅವಾಗ, ಬರ ಅದೇನಿಲ್ಲ ಸಿಂಪಲ್ ಕಣ, ಇಷ್ಟೇ ಕಣ, ನೋಡು ಇನ್ನು ಔಟು, ಇದು ಹಿಂಗೆ ಅನ್ನೋದು. ಈಗ ಗೊತ್ತಾಗ್ತಿಲ್ಲ ಕಣೋ. ಕೆಲವ್ರು ಬರ್ಕೊಳ್ಳೋರು, ಈಗ ಬರ್ಕೊಂಡ್ರೆಲ್ಲ ಏನಾಗಲ್ಲ, ಇದು ಪುಸ್ತಕದ ಮುಂದೆ ಕೈ ಬಿಡು, ಬಾ ತಪ್ಪಾದ್ರೂ ಏನು ಅದೇನು ಅಂಡು ಮಾಡಿದ್ರೆ ಬರುತ್ತೆ, ಏನಾದ್ರು ಆಯ್ತು ಅಂದ್ರೂ ಡಿಲೀಟ್ ಆದ್ರೂ ಸೋರ್ಸ್ ಇರುತ್ತೆ, ಮತ್ತೆ ಎಡಿಟ್ ಮಾಡ್ಕೊಂಡ್ಬಿಡೋದು, ಏನು ಚಿಂತೆ ಬೇಡ ಬಾ ಮಾಡು ಅಂದ್ಬಿಟ್ಟು. ಆ ರೀತಿ ನಾನು ಒಂಥರ ಫ್ರೀ ಹ್ಯಾಂಡೆಡ್. ನಾವು ಯಾಕಂದ್ರೆ ನಾನು ನಮ್ಮ ಚಿಕ್ಕಪ್ಪಯಿಂದ ಕರ್ಕೊಂಡ್ ಬಂದಿದ್ದು, ಸ್ವಾರ್ಥ ಇರ್ಲಿಲ್ಲ ಅವರು. ಹಾಗಾಗಿ ಅದನ್ನೇ ಯಾವ್ದೋ ಒಂದು ಕಲ್ತಿರೋ ವಿದ್ಯೆ ಕೊಡೋದಕ್ಕೆ ಏನಂತೆ, ಏನ್ ಗೈಡ್ ಕಟ್ಟಿ ಎಲ್ಲೋ ಇರ್ತೀವಿ ನಾವು. ಅವಾಗ ನಾವು ಎಲ್ಲೋ ಒಂದು ಕಲಿತೀವಿ. ಈಗ ಇನ್ನೇನೋ ಒಂದು ನನ್ನ ಅಸ್ಟೆಂಟು ಅವ್ನಿಗೆ ಹೇಳ್ಕೊಡುವಾಗ ಅವನೇನೋ ಒಂದು ಪ್ಯಾಟರ್ನ್ ಮಾಡಿದಾಗ ಅವನೇನೋ ಒಂದು ನನಗೆ ಗೊತ್ತಿರಲ್ಲ ಕೆಲವೊಂದು, ಇನ್ನೇನೋ ಒಂದು ಇದ್ರಲ್ಲಿ ಮಾಡಿರ್ತಾನೆ, ಯಾವುದಲ್ಲ ಚೆನ್ನಾಗಿರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ಆ ಒಂದು ವೇಲ್ ಹೋಗ್ಬೇಕಾಗತ್ತೆ ನಾವು. ಹಾಗಾಗಿ ಚೆನ್ನಾಗೂ ಇತ್ತು. ಆಮೇಲೆ ಕಾಂಪಿಟೇಷನ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಎಲ್ಲರೂ ಸರ್ವೈವ್ ಮಾಡಕ್ಕೆ ಅಂತ ಅವರು ಒಂದು ಹಾದಿ ಅಂತ ಇಟ್ಕೊಂತಾರೆ. ಬಟ್ ಅಲ್ಲೇನಾಗುತ್ತೆ, ಸರ್ ಇಷ್ಟು ಕೊಡಿ ನಾನು ಮಾಡ್ತೀನಿ, ಇಷ್ಟು ಕೊಡಿ ನಾನು ಮಾಡ್ತೀನಿ ಅಂದಾಗ ಅವ್ರ ವ್ಯಾಲ್ಯೂನು ಡ್ರಾಪ್ ಮಾಡ್ಕೊತಾರೆ. ನಮಗೆ ಮಾಡೋರ್ಗು ನಮ್ಗೆ ಈ ರೀತಿ ಸರ್ ಇಷ್ಟು ಮಾಡಿ ಅಂತ ಕೇಳಿದಾಗ ನಮ್ಗೂ ಒಂಥರ ಬೇಜಾರಾಗುತ್ತೆ. ಅಯ್ಯೋ ಹಿಂಗೆ ಕೇಳ್ತಾರ, ಇದು ವ್ಯಾಲ್ಯೂ ಇಲ್ವಾ ಎಡಿಟಿಂಗ್ ಅಂದ್ರೆ ಏನು, ಇಟ್ಸ್ ಬಿಗ್ ಆರ್ಟ್. ಒಂದು ಸಿನಿಮಾ ಪೂರ ತಯಾರಿ ಆಗದೆ ಒಂದು ಎಡಿಟಿಂಗ್ ಟೇಬಲ್ ಅಲ್ಲಿ. ದಿ ಸೆಕೆಂಡ್ ಡೈರೆಕ್ಟರ್ ಆಫ್ ಎ ಸಿನಿಮಾ ಅಂದ್ರೆ ಎಡಿಟರ್. ಅದು ಯಾಕೆ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ, ಬರೀ ಕಟ್ ಅಂಡ್ ಪೇಸ್ಟ್ ಅಷ್ಟೇನಾ ಎಡಿಟಿಂಗ್ ಅಂದ್ರೆ ಅದೇನು ಓಕೆ. ಅದಕ್ಕೆ ನಾನು ಯಾವತ್ತು ಬಲ್ಲೊಂದು ಯಾರನ್ನೂ ಕೇಳೋದಿಲ್ಲ. ಕೆಲವು ಸಿನಿಮಾಗಳು ನಾನು ಆಕ್ಟ್ ಮಾಡೋ ಸಿನಿಮಾಗೆ ಹೇಳ್ತಾರೆ, ಸರ್ ನೀವು ಎಡಿಟ್ ಮಾಡಿ ಸರ್ ಅಂತ. ಓಕೆ ಸರ್ ಅಂತ. ಈಗ ಒಂದು 2 ಸಿನಿಮಾ ಹಂಗೇನೆ ಆಗಿದೆ, ಒಂದು ಸ್ಕೆಡ್ಯೂಲ್ ಆಗಿದೆ, ಒಂದು ಸಿನಿಮಾದ ಇನ್ನೊಂದು ಶೂಟ್ ಹೋಗ್ಬೇಕು, ನೀವೇ ಮಾಡಿ ಅಂತ. ಸರಿ ಸರ್ ಮಾಡ್ತೀನಿ ಅಷ್ಟೇ, ಅವ್ರಾಗ ಕೊಟ್ಟರೆ ನಾನು ಮಾಡ್ತೀನಿ ಅಂತೀನಿ. ನಾನು ಕೇಳಲ್ಲ, ಯಾಕಂದರೆ ಅವ್ರ ಟೀಮ್ ಏನಿರುತ್ತೋ, ಅವ್ರಿಗೆ ಅಡ್ಜಸ್ಟ್ ಆಗೋ ಟೀಮ್ ಏನಿರುತ್ತೋ ಆ ರೀತಿ ಇರುತ್ತೆ ಅಷ್ಟೇ. ಓಕೆ, ನೀವು ಇದು ನಮ್ಮ ಯಶ್ ಅವರ ರಾಕಿ ಸಿನಿಮಾ ಕೂಡ ಯು ಹ್ಯಾವ್ ಡೈರೆಕ್ಟರ್. ಸೊ ಹೇಗಿತ್ತು ಆಗ ರೆಸ್ಪಾನ್ಸ್? ಅಂಡ್ ಆಗಿನ ಯಶ್ ಈಗಿನ ಯಶ್ ಬಹಳ ಜಗಜಾಂತರ ವ್ಯತ್ಯಾಸ. ಐ ಮೀನ್ ಅವರ ಏನು ಕರಿಯರ್ ವೈಸ್ ಇರುತ್ತೆ. ಸೊ ಆವಾಗಿನ ಒಂದು ಆ ಸಿನಿಮಾ ಡೈರೆಕ್ಷನ್ ಮಾಡಿದ್ರಿ, ಆ ಸಿನಿಮಾ ರಿಲೀಸ್ ಕೂಡ ಆಯ್ತು. ಹೇಗಾಯ್ತು ರೆಸ್ಪಾನ್ಸ್? ತುಂಬಾ ಚೆನ್ನಾಗಾಯ್ತು. ಆಕ್ಚುಲಿ ಆ ಜಾಗಕ್ಕೆ ಇದ್ದಿದ್ದೆ ಬೇರೆ ಆರ್ಟಿಸ್ಟ್, ಹೀರೋನೇ ಬೇರೆ, ಪ್ರೊಡ್ಯೂಸರ್ ಮಗನೇ ಹೀರೋ ಇದ್ದಿದ್ದು. ಅವ್ರು ಒಂದು ಈಗೋಯಿಸ್ಟಿಕ್ ಇದರಿಂದ ನಾನೇ ಅವ್ರನ್ನ ಬಿಟ್ಬಿಟ್ಟೆ. ಅವ್ರು ನನ್ನ ಬಿಟ್ಟಿದ್ದಲ್ಲ, ನಾನೇ ಬಿಟ್ಬಿಟ್ಟೆ. ಜಸ್ಟ್ ಕ್ಯಾಮ್ರಾಮನ್ಗೋಸ್ಕರ ಸುಧಾಕರ್ ಅಂತ, ಈಗ ರಾಬರ್ಟ್ ಕಾಟೇರ ಎಲ್ಲ ಮಾಡಿದ್ದಾರೆ. ಆ ಕ್ಯಾಮ್ರಾಮನ್ ನನ್ನ ಸಿನಿಮಾ ಇಂಟ್ರೊಡ್ಯೂಸು DOPಗೆ. ಯಶ್ ಮಗ್ಗಿನ ಮನಸ್ಸು ಮಾಡಿದ್ರು. ಇಂಡಿವಿಜುವಲ್ ಸೋಲೋ ಹೀರೋ ಆಗಿ ರಾಕಿಲಿ ಸೋಲೋ ಹೀರೋ ಆಗಿ ಮಾಡಿದ್ರು. ಅದರಲ್ಲಿ ಕ್ಯಾಮ್ರಾಮನ್ಗೋಸ್ಕರ, ಯಾಕಂದ್ರೆ ಪಾಪ ಆತ ಜೊತೆಗೆ ಇದ್ದು 4-5 ತಿಂಗಳು ಸ್ಕ್ರಿಪ್ಟ್ ವರ್ಕ್, ಲೊಕೇಶನ್ ಎಲ್ಲ ಪ್ರೊಸೆಸ್ಸಲ್ಲೂ ಇದ್ರು. ಸಾಂಗ್ ರೆಕಾರ್ಡಿಂಗ್ ಆಗಲಿ ಎಲ್ಲದರಲ್ಲೂ ಇದ್ರು. ಆಮೇಲೆ ಅವ್ರು ಎಂಡ್ ಟೈಮಲ್ಲಿ ನಾನು ಇವ್ರು ಬೇಡ ಹೊಸಬ ಸೀನಿಯರ್ ಕ್ಯಾಮ್ರಾಮನ್ ಕೊಡ್ತೀನಿ ಅಂದರು. ಅಲ್ಲ ಸರ್, ಇಷ್ಟು ತಿಂಗಳು ಇದ್ದಾರೆ ಜೊತೆಲಿ, ಸಡನ್ನಾಗಿ ಅವ್ನು ತೆಗಿಯೋದು ತಪ್ಪಾಗತ್ತಲ್ಲ ಸರ್ ಅಂದೆ. ಇಲ್ಲ ಬೇಡ, ಹೊಸಬ ಇವನು. ಸರ್ ನಿಮ್ಮಗನು ಹೊಸಬ ಇದ್ದಾಗ ಪ್ರೀವಿಯಸ್ ಸಿನಿಮಾ ನಾನೇ ಎಡಿಟ್ ಮಾಡಿದೆ, ಅದೇ ಥರ ಆ ಡೈರೆಕ್ಟ್ರು ಹೇಳಿದಿದ್ರೆ ಏನಾಗ್ತಿತ್ತು, ಆ ಪ್ರೊಡ್ಯೂಸರ್ ಹೇಳಿದ್ರೆ ಏನಾಗ್ತಿತ್ತು, ಇವನು ಹೊಸಬ ಬೇಡ ಅಂದ್ಬಿಟ್ಟು ಅಲ್ವಾ. ಎಲ್ಲರೂ ಹೊಸಬರಾಗೇ ಸರ್ ಬರೋದು, ಯಾರು ಏಕ್ದಮ್ ಸ್ಟಾರ್ ಆಗಿ ಬರೋದು. ಮಾಡಾಗಿದ್ರೆ ಹಿಂಗೆ ಮಾಡ್ತೀನಿ ಸರ್, ಇಲ್ಲ ಅಂದ್ರೆ ಬೇಡ ಅಂದ್ರೆ ಬಿಡಿ ಸರ್ ಅಂದೆ. ಹೌದಾ, ಆಯ್ತು ಬಿಡಿ, ನನಗೆ ಗೊತ್ತು, ನಾನು ಮಾಡ್ಕೊತೀನಿ. ನೀವೇನು ಮಾಡ್ಕೊತೀರಾ, ಕತೆ ನಮ್ಮದು, ನೀವು ಏನು ಮಾಡ್ಕೊಂಡ್ರೆ ಆಯಿತು, ಚಾಲೆಂಜ್ ಮಾಡೋಣ ಬಿಡಿ, ನೀವು ಮಾಡಿ ಆ ಕತೆನ, ನಾನು ಮಾಡ್ತೀನಿ, ನೋಡೋಣ ಯಾರ್ದು ಹೆಂಗಿರುತ್ತೆ ಅಂತ. ಕೊನೆಗೆ ಅವ್ರು ಮಾಡೋಕ್ಕಾಗಲಿಲ್ಲ. ಆಮೇಲೆ ಯಾರನ್ನು ಹೀರೋ ಮಾಡಬೇಕು ಅಂತ ಫಸ್ಟ್ ಪ್ರೊಡ್ಯೂಸರ್ನ ಮತ್ತೆ ಹುಡುಕಾಡಿದ್ವಿ. ಪ್ರೊಡ್ಯೂಸರ್ ಫೈನಲ್ ಆದ್ಮೇಲೆ ಯಾರು ಹೀರೋ ಅಂತ ಅಂದಾಗ ಒಂದು ಸೀರಿಯಲ್ ನೋಡಿದ್ದೆ ಅವಾಗ, ನಂದ ಗೋಕುಲ ಪ್ರೀತಿ ಇಲ್ಲದ ಮೇಲೆ. ಈ ಹುಡುಗ ಸಖತ್ತಾಗಿದ್ದಾನಲ್ಲ, ಸರಿ ಅಂದ್ಬಿಟ್ಟು ನಮ್ಮ ಸೀರಿಯಲ್ ಫ್ರೆಂಡ್ಸ್ಗೆ ಫೋನ್ ಮಾಡಿ ಈ ಥರ
ಈ ಸೀರಿಯಲಲ್ಲಿ ಮಾಡಿದ್ದಾನೆ ಹುಡುಗ, ಅವ್ನ ನಂಬರ್ ಬೇಕು ಅಂತೇಳಿ ಅವನು ಫೋನ್ ಮಾಡಿ ಆಮೇಲೆ ಕರೆಸಿ ಆ ಸಿನಿಮಾದಲ್ಲಿ ಅಫಿಷಿಯಲ್ ಒಂದು ಫುಲ್ ಫ್ಲೆಜ್ಡ್ ಹೀರೋ ಆಗಿ ಫುಲ್ ಫ್ಲೆಜ್ ಹೀರೋಗೆ ಈಗ ಇಂಟರ್ನ್ಯಾಷನಲ್ ಸ್ಟಾರ್. ಇಂಟ್ರೊಡ್ಯೂಸ್ ಮಾಡಿದವರೆಲ್ಲ ಒಂದು ಸ್ಟಾರ್ ಆಗಿದ್ದಾರೆ. ನಾಟ್ ಓನ್ಲಿ ಆರ್ಟಿಸ್ಟ್ಗಳು, ಇವನ್ ಟೆಕ್ನಿಷಿಯನ್ಸ್ ಆಲ್ಸೋ, ತುಂಬಾ ಜನ ಟೆಕ್ನಿಷಿಯನ್ಸ್. ನೈಸ್. ಸೊ ನಿಮಗೆ ಬಿಕಾಸ್ ನೀವು ಸ್ಟಾರ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರೆ ನಿಮ್ಗೆ ಡೈರೆಕ್ಷನ್ ಮಾಡ್ತೀನಿ ಅಂತಂದಾಗ ನಿಮ್ಗೆ ಪ್ರೊಡ್ಯೂಸರ್ ಸಿಗೋದು ಈಸಿನಾ? ಸಿಕ್ಕಾಪಟ್ಟೆ ಈಸಿ ಅಂತ ಕೆಲವ್ರು ಅನ್ಕೊಂತಾರೆ, ಆದ್ರೆ ಬಹಳ ಕಷ್ಟ. ನಾನೇ ಕೆಲವು ನಮ್ಮ ಸ್ನೇಹಿತರಿಗೆಲ್ಲ ಕೇಳ್ತಿರ್ತೀನಿ, ಈ ಆಕ್ಟಿಂಗ್ ಕೋರ್ಸು, ಎಡಿಟಿಂಗ್ ಕೋರ್ಸು, ಕ್ಯಾಮರಾಮನ್ ಕೋರ್ಸು ಅಂತ ಇರುತ್ತೆ. ಆ ರೀತಿ ಈ ಪ್ರೊಡ್ಯೂಸರ್ನ ಕ್ಯಾಚ್ ಹಾಕೊಳ್ಳೋ ಕೋರ್ಸ್ ಏನಾದ್ರು ಇದೆಯಾ? ಆ ಥರ ಏನಾದ್ರು ಇದ್ರೆ ಹೇಳಿಪ್ಪ, ನನಗೆ ಗೊತ್ತಿಲ್ಲ ಹೆಂಗೆ ಅದು ಮಾಡೋದು ಅಂತ. ಯಾಕಂದ್ರೆ ನಂಗೆ ಫಸ್ಟ್ ಸಿನಿಮಾ ಬಂದಿದ್ದು ನಮ್ಮ ಫ್ರೆಂಡ್ ಕಡೆಯಿಂದ. ಆಮೇಲೆ ರಾಕಿ ಪ್ರೀವಿಯಸ್ ಸಿನಿಮಾದು ಎಡಿಟ್ ಮಾಡಿದ್ದೆ, ಹಾಗಾಗಿ ಅವ್ರ ಮಗನ ಅವರೇ ಲಾಂಚ್ ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಹಂಗೆ ಬಂತು. ಆಮೇಲೆ ಇನ್ನೊಂದು ಸಿನಿಮಾ ಜಸ್ಟ್ ಲವ್ ಅಂತ ಮಾಡಿದೆ, ಜೆ ಕೆ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗಿದ್ದು. ಯಾಕಂದ್ರೆ ಆ ಸಿನಿಮಾದು ಒಂದು ಪ್ರೀವಿಯಸ್ ಸಿನಿಮಾ ಪ್ರೊಡ್ಯೂಸರ್ದು ಎಡಿಟ್ ಮಾಡಿದ್ದೆ ನಾನು. ಆ ಲಿಂಕಲ್ಲಿ ಅರ್ಸೋ ಒಂದು ಸಿನಿಮಾ ಮಾಡೋಣ, ಅರ್ಸೋ ಬಾ ಅರ್ಸೋ ಈ ಥರ ಮಾಡೋಣ, ಈ ಥರ ಯಾವ್ದಾದ್ರು ಅವಾಗ ಅಶ್ವಿನಿ ನಕ್ಷತ್ರ ಹೀರೋ ಇದನ್ನೆಲ್ಲ ಹಾಕೊಂಡು ಮಾಡೋಣ. ಹೌದಾ, ನನಗೂ ಪರಿಚಯನೇ, ಕ್ರಿಕೆಟ್ ಆಡ್ತಿದ್ವಿ ಹೆಂಗಿದ್ರು ರಾಜ್ ಕಪ್ಪು, ಇರಿ ಮಾಡ್ತೀನಿ ಅಂದ್ಬಿಟ್ಟು, ಹಲೋ ಅಪ್ಪಿ ಹೇಳು ವರ್ಷ ಈ ಥರ ಹೆಂಗಿದೆ, ಒಂದು ಸಿನಿಮಾ ಮೀಟ್ ಮಾಡಬೇಕು, ಮಾಡೋಣ. ಸರಿ ಅಂದ್ಬಿಟ್ಟು ಹಂಗಾಯಿತು ಎಲ್ಲನೂ ಅಲ್ಲಲ್ಲಿ ಮಾಡಿದ್ದ ಇದರಲ್ಲಿ. ಆಮೇಲೆ ಇನ್ನೊಂದು ಸಿನಿಮಾ ನಗೆ ಬಾಂಬ್ ಅಂತ ಮಾಡಿದೆ, ಅದು ರಾಜೇಶ್ ರಾಮನಾಥ್ ಪ್ರೊಡ್ಯೂಸರು, ಅವ್ರ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆವಾಗ ಅಲ್ಲೇ ಸೊ ಈ ಥರ ಒಂದು ಸಿನಿಮಾ ಮಾಡೋಣ, ಈ ಥರ ಕಾಮಿಡಿ ಸ್ಪೂಫ್ ಥರ ಒಂದು ಮಾಡೋಣ ಅಂದರು. ಓಕೆ ಸರ್ ಅಂತ ಹಂಗೆ ಬಂದಿದ್ದು ಆ ಥರ. ಸೊ ನೀವಾಗಿ ಹುಡ್ಕೊಂಡು ಹೋಗೋದಕ್ಕಿಂತ ನಿಮಗೆ ಕನ್ವೀನಿಯಂಟ್ ಆಗಿ ಆಯಿತು. ಸರ್ ಇವಾಗ ನೀವು ಸಿನ್ಸ್ ಯು ಹ್ಯಾವ್ ಡೈರೆಕ್ಟೆಡ್ ರಿಲೀಸ್ ದ ಮೂವಿ ನಾನು ಕೇಳ್ತಾರೆ, ಬಿಕಾಸ್ ನಾವು ಎಫ್ಎನ್ಸಿನಲ್ಲಿ ಪದೇ ಮಾತಾಡ್ತೀವಿ ಕ್ರೌಡ್ ಫಂಡಿಂಗ್ ಬಗ್ಗೆ ಅಥವಾ ಪೈರಸಿ ಬಗ್ಗೆ ಎಲ್ಲ. ಆಗ ಪೈರಸಿ ಕಾಟಗಳಿತ್ತ? ಅವಾಗ ತುಂಬಾ ಕಡಿಮೆ ಇತ್ತು, ಬಟ್ ಆಗ ಥಿಯೇಟರ್ ಕಾಪಿ ಅಂತೀವಲ್ಲ ನಾವು, ಏನು ಕೆಲವು ಕ್ಯಾಮ್ರಾ ಹಾಕೊಂಡ್ಬಿಟ್ಟು, ಆಗ HD ಕ್ಯಾಮ್ರಾ ಇದು ಡಿ ಸಿ ಅಂತೀವಿ, ಅದನ್ನ ಇಟ್ಕೊಂಡು ಎಲ್ಲೋ ಮೂಲೆಯಲ್ಲಿ ಇಟ್ಬಿಟ್ಟು ಮಾಡೋರು. ಅವಾಗ್ಲೂ ಇತ್ತು, ಬಟ್ ಅಷ್ಟೊಂದು ಇರಲಿಲ್ಲ. ಈಗ ಡಿಜಿಟಲ್ ಆದ್ಮೇಲೆ ಎಷ್ಟು ನಿಮ್ಗೆ ಅಡ್ವಾಂಟೇಜ್ ಆಯ್ತು, ಡಿಸ್ಅಡ್ವಾಂಟೇಜನು ಹಂಗೆ ಆಯ್ತು. ಇನ್ ಎವ್ರಿ ಮ್ಯಾಟರ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನೂ ಅಷ್ಟೇನೆ. ವೆರಿ ಡಿಸ್ಅಡ್ವಾಂಟೇಜ್. ಈಗ ಜಾಸ್ತಿ ಪೈರಸಿ ತುಂಬಾ. ನಾವಂತೂ ನಾವು ನಮ್ಮ ಎಲ್ಲಾ ಎಪಿಸೋಡ್ಗಳಲ್ಲಿ ಮಾತಾಡ್ತಾನೆ ಇರ್ತೀವಿ. ಸಂತೋಷ್ ಅವರಂತೂ ಪದೇ ಹೇಳ್ತಾ ಇರ್ತಾರೆ. ಸೊ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್ ಪೈರಸಿ? ಈಗ ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಪೈರಸಿ ಆಗುತ್ತೆ, ಅಂದ್ರೆ 10 ನಿಮಿಷದಲ್ಲಿ ನಿಮಗೆ ಲಿಂಕ್ಗಳು ಬರ್ತಾ ಇರುತ್ತೆ. ಸೊ ಏನು ನೀವು ಹೇಳೋಕೆ ಇಷ್ಟಪಡ್ತೀವಿ, ಇವನ್ ಹೊಸ ಫಿಲ್ಮ್ ಮೇಕರ್ಸ್ ಇರ್ಬೋದು ಅಥವಾ ಎಕ್ಸಿಸ್ಟಿಂಗ್ ಇರ್ಬೋದು, ಅಥವಾ ಈ ಪೈರಸಿ ಹಾವಳಿ ಬಗ್ಗೆ ವಾಟ್ ಯು ಸರ್ಕಾರಕ್ಕಾದ್ರೂ ಇದು ತಡಿಬೇಕು ಅಂದ್ರೆ ಈಗ ಒಬ್ರು ಇಬ್ರು ಕೈಲಿ ಮಾಡಕ್ಕಾಗಲ್ಲ. ಈಗ ನಾನಾಗ್ಲಿ ಸಂತೋಷ್ ಅವ್ರನ್ನು ಎಷ್ಟೋ ಸರಿ ಹೇಳ್ತಿರ್ತಾರೆ ಪಾಪ ಗ್ರೂಪ್ಗಳಲ್ಲಿ. ನನ್ನೊಂದು ಚಿತ್ರೋದ್ಯಮ ಗ್ರೂಪ್ ಇದೆ, ಬರೀ ಒಂದು ಸ್ವಲ್ಪ ಜನ ಅಷ್ಟೇ ಮಾತಾಡ್ತಾರೆ, ಅದು ರಿಪ್ಲೈ ಮಾಡ್ತಾರೆ. ಬಟ್ ಇನ್ ಕೆಲವರು ಕೇಳಿದ್ರು ಕೇಳಿಸ್ಕೊಳ್ತಾ ಇರ್ತಾರೆ. ಯಾವಾಗ ಅವ್ರ ಸಿನಿಮಾಗೆ ತೊಂದರೆ ಆಗುತ್ತೋ ಆವಾಗ ಬರ್ತಾರೆ, ಅಯ್ಯೋ ನಂದು ಇದಾಗೋಯ್ತು ಅಂದ್ಬಿಟ್ಟು. ಆವಾಗ ಬನ್ನಿ ಅಂದ್ರೆ ಬರಲ್ಲ. ಒಂದು ಒಗ್ಗೂಡ್ಕೊಂಡು ಹೋದ್ರೇನೆ ಯಾವತ್ತೂ. ಈಗ ಒಂದು ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಒಬ್ಬನೇ ನಿಂತು ಯುದ್ಧ ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಒಬ್ಬನೇ ರಾಜ ಆಗ್ಬಿಡೋಕ್ಕಾಗಲ್ಲ. ಮಂತ್ರಿ ಸೈನಿಕರು ಎಲ್ಲ ಸಪೋರ್ಟ್, ಊರು ಸಪೋರ್ಟ್ ಇದ್ರೇನೆ ಒಂದು ಯುದ್ಧ ಗೆದ್ದು ರಾಜ ಅಂತ ಆಗೋದು. ಆ ರೀತಿ ನಮ್ಮಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಒಂದು ಈ ಫಿಲ್ಮ್ ಚೇಂಬರಿಂದ, ಆಮೇಲೆ ಅಕಾಡೆಮಿಯಿಂದ, ಪ್ರೊಡ್ಯೂಸರ್ ಅಸೋಸಿಯೇಷನಿಂದ, ಎಲ್ಲ ಕಡೆಯಿಂದನೂ ಒಗ್ಗೂಡಿ ಎಲ್ಲ ಅಸೋಸಿಯೇಷನ್ಗಳು, ಡೈರೆಕ್ಟರ್ ಅಸೋಸಿಯೇಷನ್ ಇರ್ಬೋದು, ಕ್ಯಾಮ್ರಾಮನ್ ಅಸೋಸಿಯೇಷನ್, ಆರ್ಟಿಸ್ಟ್ ಅಸೋಸಿಯೇಷನ್, ಪ್ರತಿಯೊಂದನ್ನು ಒಗ್ಗೂಡಿ ಒಂದು ಪ್ರೆಷರ್ ಹಾಕಿ ಸರ್ಕಾರಕ್ಕೆ ಒಪ್ಪಿಸಿ, ಸರ್ಕಾರದಿಂದ ಸೆಂಟ್ರಲ್ಗೆ ಹಾಕಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಆ್ಯಕ್ಚುಲಿ ಆರಾಮಾಗಿ ಆಗುತ್ತೆ. ಎಂತೆಂಥದ್ದು ಆಗಿರುವಾಗ, ಮೂನ್ಗೆನೆ ಹೋಗಿ ಇದು ಮಾಡಿರುವಾಗ ಇದೆಲ್ಲ ಎಂಥದ್ದು ಸಿಲ್ಲಿ ಮ್ಯಾಟ್ರ್ಗಳು. ಬಟ್ ಕಾಳಜಿ ವಹಿಸಲ್ಲ, ಏನು ನಮ್ಗೆ ಯಾಕೆ ಅಂತ ಕೂತಿರ್ತಾರೆ. ಆಮೇಲೆ ಅಲ್ಲಿ ಇದ್ದವರು ಅಂದರೆ ಈಗಿನ ಜನ್ರೇಷನ್ಗೆ ಯಾವ ರೀತಿ ಇರಬೇಕು ಅಂಥವ್ರು ಇದ್ರೆ ಇನ್ನೂ ಉತ್ತಮ ಆಗುತ್ತೆ ಸ್ಪಂದಿಸೋದಕ್ಕೆ. ಆ ಟೈಮಲ್ಲಿ ಹಿಂಗೆ ಏನು ಟೆಕ್ನಿಕಲ್ ಏನು ಸಮಸ್ಯೆ ಇರುತ್ತೆ ಅದು ಇದು ಅಂತ.
ಅಲ್ಲಿಂದ ಸೇರಿ ಹೋಗಿ ಅವ್ನ ಮನವಿ ಕೊಟ್ಟು ಪ್ರೆಷರೈಸ್ ಮಾಡಿ 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 ಅಷ್ಟೊಂದು ಮಾಡಿದ್ರೇನೆ ಆಗೋದು. ಆವಾಗ ಯಾರು ಪೈರಸಿ ಮಾಡ್ತಾರಲ್ಲ ಅವ್ರಿಗೂ ಅನ್ಸ್ಬಿಡುತ್ತೆ, ಛೇ ಮಾಡಬಾರ್ದಾಗಿತ್ತು, ನಮಗೂ ಹಿಂಗಾಯ್ತು ಅಂತ. ಯಾಕಂದ್ರೆ ಅವರು ನಿಯತ್ತಾಗಿ ಮಾಡ್ತಾ ಇರಲ್ಲ ಅವರು. ಪಾಪ ಅಷ್ಟು ಕೋಟ್ಯಾಂತರ ರೂಪಾಯಿ ಹಾಕೊಂಡು ಮಾಡ್ಬಿಟ್ಟು ಸುಮ್ಮನೆ ಒಂದು ಇದರಲ್ಲಿ ಹಿಂಗೆ ಹಾಕ್ಬಿಟ್ರೆ ಪಾಪ ಜೀವನ, ಇವರು ಒಂದಿಷ್ಟು ಸ್ವಲ್ಪ ಜನಕ್ಕೆ ಇಡೀ ಇದ್ರದ್ದು ಜೀವನ ಏನಾಗುತ್ತೆ ಅದು. ಆಮೇಲೆ ನೋಡೋರು ಹಂಗೆ ಆಗ್ತಾರೆ, ಅವ್ರೂ ಚೀಟ್ ಆಗ್ತಾ ಇದ್ದಾರೆ. ಈ ಮೊಬೈಲಲ್ಲಿ ನೋಡೋದು ಅದು ಫಿಲ್ಮ್ ಅನ್ಸಲ್ಲ, ಫೀಲೇ ಇರಲ್ಲ ನಿಮ್ಗೆ. ಇಲ್ಲೇ ಅಷ್ಟು ಖರ್ಚು ಮಾಡಿ ಬಿಗ್ ಸ್ಕ್ರೀನಲ್ಲಿ ಆ ಮ್ಯೂಸಿಕ್, ಆ ಸೌಂಡ್ ಎಫೆಕ್ಟು 5.1 ಮಾಡಿ 7.1 ಅಟ್ಮೋಸ್ ಡಾಲ್ಬಿ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟಿರ್ತಾರೆ. ಆಫ್ಟರ್ ಆಲ್ ಅದು ಮೊಬೈಲಲ್ಲಿ ಹಾಕೊಂಡು ನೋಡ್ರೆ ಏನ್ ಬರುತ್ತೆ? ಅದು ಬಿಡ್ಬೇಕು ಜನ. ಈ ಟಿವಿಲಿ ಬರುತ್ತೆ, OTT ಬರುತ್ತೆ ಅಂದ್ರಲ್ಲ, OTT ಟಿವಿಲಿ ಬರೋದು ಈ ಬರೀ ಏನು ಅಂತಾರೆ, ಈ ಸ್ಟಾರ್ಗಳ ಸಿನಿಮಾಗಳು ಅಂತಿದ್ದವು ಅಷ್ಟೇನೆ. ಹೊಸಬ್ರು ಸಿನಿಮಾಗಳಾಗ್ಲಿ ಯಾವ್ದೊಂದು ಕಂಟೆಂಟ್ ಸಿನಿಮಾ ಅವು ಯಾವ್ದು ಬರಲ್ಲ. ಆಮೇಲೆ ಥಿಯೇಟ್ರಲ್ಲಿ ನೋಡಿದ್ರೇನೆ ಮಜಾ ಆ ಸಿನಿಮಾ, ಆ ಬಿಗ್ ಸ್ಕ್ರೀನ್ ಅಲ್ಲಿ. ಆಮೇಲೆ ಅವ್ರದ್ದು ತಪ್ಪಿಲ್ಲ, ಯಾಕಂದ್ರೆ ನಂಬರ್ ಆಫ್ ಸಿನಿಮಾಸ್ ಬರ್ತಾ ಇದೆ, ಯಾವ ಸಿನಿಮಾಗೆ ಅಂತ ಹೋಗ್ತಾರೆ? ಸುಮ್ಮನೆ ಅಕ್ಕ ಸಿನಿಮಾಗಳು ಅಂತ ಬರ್ತಿದೆ. ನಿಮ್ಗೊಂದು ಪ್ರಾಡಕ್ಟ್ ಓವರ್ ಇದಾಗೋಗ್ಬಿಟ್ರೆ ಪ್ರೊಡಕ್ಷನ್ ಏನ್ ಪ್ರಯೋಜನ ಇರುತ್ತೆ? ಅದಕ್ಕೆ ಒಂಚೂರು ಡಿಮ್ಯಾಂಡ್ ತರ ಇಷ್ಟಿಷ್ಟೇ ಅಂತ ಬಂದಾಗ ಅವಾಗ ಅದ್ರ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಒಂದು ರೂಲೇ ಮಾಡ್ಬೇಕಾಗುತ್ತೆ, ವಾರಕ್ಕೆ ಇಷ್ಟೇ ಸಿನಿಮಾ ರಿಲೀಸ್ ಆಗ್ಬೇಕು ಅಥವಾ 15 ದಿನಕ್ಕೆ ಇಷ್ಟು ಸಿನಿಮಾಗಳು ರಿಲೀಸ್ ಆಗ್ಬೇಕು. ಆ ರೂಲ್ ಮಾಡೋರು ಅಷ್ಟೇ ಅಕ್ಯುರೇಟ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಇಂಡಸ್ಟ್ರಿ, ನಮ್ಮ ಮೈಂಡ್ ಸೆಟ್ ಕೂಡ ಇದ್ ಮಾಡ್ಕೋಬೇಕು. ಸೊ ಓಕೆ, ಈ ನೆಕ್ಸ್ಟ್ ಪಾರ್ಟ್ 2 ನಲ್ಲಿ ಲೆಟ್ಸ್ ಟಾಕ್ ನಲ್ಲಿ ಮತ್ತೆ ಸರ್ ಜೊತೆ ಮಾತುಕತೆ ಮುಂದುವರಿಸ್ತೀನಿ.